ನಮಸ್ಕಾರ. ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ PG ಹೆಗಡೆ ಅವರಿದ್ದಾರೆ. ಇವರು ಸಿರ್ಸಿ ಹತ್ತಿರದಲ್ಲಿರುವ ತವರು ಮನೆ ಹೋಮ್ ಸ್ಟೇಯ ಮಾಲೀಕರು. ಸಿರ್ಸಿ ಅಂದ ತಕ್ಷಣ ನಮಗೆ ಅಲ್ಲಿಯ ಕಾಡು, ವನ್ಯಜೀವ ಇದೆಲ್ಲವುದು ಭಾರಿ ಅಟ್ರ್ಯಾಕ್ಟ್ ಮಾಡುತ್ತೆ. ಸಿರ್ಸಿಯ ಮಳೆ ಅಂದರೆ ಖುಷಿಯಾಗತ್ತೆ. ಇಂಥ ಜಾಗದಲ್ಲಿ ಒಂದು ಹೋಮ್ ಸ್ಟೇ ಮಾಡಿದ್ದಾರೆ. ಅದ್ಭುತವಾದ ಹೋಮ್ ಸ್ಟೇ. ತಾವೆಲ್ಲರೂ ಹೋಗಿ ಅಲ್ಲಿ ಒಂದು ದಿನನಾರು ಸ್ಟೇ ಆಗಿ ಬರಬೇಕು, ಅಷ್ಟು ಚೆನ್ನಾಗಿದೆ. ಮತ್ತು ಅದು ಗ್ರಾಮೀಣ ಸೊಗಡಿನ ಮನೆಗಳಲ್ಲಿರೋದು. ಅಂದರೆ ಈ ಸಿಮೆಂಟ್ ಹಾಕಿ ದೊಡ್ಡದಾಗಿ ಕಟ್ಟಿರೋ ಮಾಮೂಲಿ ಮನೆಗಳಲ್ಲ, ಗ್ರಾಮೀಣ ಸೊಗಡಿನ, ಅಂದರೆ ಸಿರ್ಸಿಯ ಸುತ್ತಮುತ್ತದ ಸೊಗಡಿನ ಮನೆಗಳು, ತೊಟ್ಟಿ ಮನೆ, ಈ ಥರದ್ದಿರೋ ಅಂಥ ಜಾಗ. ದಯವಿಟ್ಟು ಅದಕ್ಕೆ ಹೋಗಿ ಬನ್ನಿ. ಈಗ ನಮ್ಮ ಜೊತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ PG ಹೆಗಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಿಮ್ಮ ಊರಿನ ಬಗ್ಗೆ, ನಿಮ್ಮ ಬಾಲ್ಯದ ಬಗ್ಗೆ ಒಂದು ಚೂರು ನಮಗೆ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸರ್. ನಾನು PG ಹೆಗಡೆ, ಶಿರ್ಸಿಯಿಂದ 25 ಕಿಲೋಮೀಟ್ರ್ ದೂರದ ವಾನಹಳ್ಳಿ ಸಮೀಪದ ಹಳ್ಳಿ ಜಾಜಿಗುಡ್ಡೆ ಅಂತ ನನ್ನ ಮನೆ ಹೆಸರು. ನನಗೀಗ 57 ವರ್ಷ. ಒಂದು 75 ಜನರಿರುವಂತಹ ಅವಿಭಕ್ತ ಕುಟುಂಬದಲ್ಲಿ ತುಂಬ ವರ್ಷದವರೆಗೆ ಬೆಳೆದು ಬಂದವನು ನಾನು. 4 ಜನ ನನಗೆ ಅಜ್ಜಂದಿರು, ತುಂಬ ಜನ ದೊಡ್ಡಪ್ಪಂದಿರು, ಚಿಕ್ಕಪ್ಪಂದಿರು, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರಿ ಮನೆಯಲ್ಲಿ ಪ್ರತಿನಿತ್ಯ ಒಂದು 75 ಜನ ಇರ್ತಿದ್ರು. ಟೆನೆನ್ಸಿ ಆ್ಯಕ್ಟ್ ಬಂದಾಗ ಅನ್ನಿಸ್ತದೆ ನನಗೆ, ಆಗ ಬಹಳ ದೊಡ್ಡ ಜಮೀನ್ದಾರರ ಕುಟುಂಬ ನಮ್ಮದು. ಒಂದಷ್ಟು ಆಸ್ತಿಗಳೆಲ್ಲ ಪರಭಾರೆ ಆಯಿತು. ಆಗ ನನ್ನ ಅಜ್ಜ ಇನ್ನು ಮುಂದೆ, ಆಗಲೇ ನಮ್ಮಲ್ಲಿ ಸುಮಾರು ಗಾಂಧಿ ಜನ್ಮ ಶತಾಬ್ದಿ ವರ್ಷ 1969ರಲ್ಲಿ ಸ್ಕೂಲ್ಗಳೆಲ್ಲ ಪ್ರಾರಂಭ ಆಗಿತ್ತು. ಸ್ಕೂಲ್ಗಳು ಯಾವಾಗ ಶುರುವಾಯಿತೋ ನಮ್ಮನೆ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದರು. ಅವರೆಲ್ಲ ವಿದ್ಯಾವಂತರಾದ ನಂತರ ಕೃಷಿ ಮಾಡೋದಿಲ್ಲ ಅನ್ನುವ ಆ ಒಂದು ಭಯನೂ ನಮ್ಮ ಅಜ್ಜನಿಗಿತ್ತು. ತುಂಬ ಜಾಸ್ತಿ ಜಮೀನಿದೆ, ಇನ್ನೆಲ್ಲ ಮಾಡುವವರಿಲ್ಲ ಅನ್ನೋ ಆ ಒಂದು ಕಾರಣವೂ ಬಂತು. ಟೆನೆನ್ಸಿ ಆ್ಯಕ್ಟು ಬಂತು. ಕುಟುಂಬವನ್ನು ವಿಭಜನೆ ಮಾಡಿದ್ರು. ಯಾವುದೇ ಕೌಟುಂಬಿಕ ಕಲಹದಿಂದಲ್ಲ, ಮುಂದಿನ ಭವಿಷ್ಯದಲ್ಲಿ ಇವರೆಲ್ಲ ಆಸ್ತಿಯನ್ನು ಇಟ್ಕೊಳ್ಬೇಕು, ಆಸ್ತಿ ವೃತ್ತಿ ಮಾಡಬೇಕು ಮಕ್ಕಳು ಅನ್ನೋ ಕಾರಣಕ್ಕಾಗಿ ಕುಟುಂಬ ವಿಭಜಿಸಿದ್ರು. ಆಗ ಕುಟುಂಬ ಎಲ್ಲ ಛಿದ್ರ ಆಯಿತು. ಅಂದರೆ ಎಲ್ಲ ಅಲ್ಲೇ ಸುತ್ತಮುತ್ತ ಅಲ್ಲೇ ಸುತ್ತಮುತ್ತಲು ನಮಗೆ, ನಾವು ತುಂಬ ಕಡೆ ಆಸ್ತಿ ಇತ್ತು. ನೀವು ಇಲ್ಲಿ ಒಂದೊಂದು ಆಸ್ತಿಯಲ್ಲಿ ಒಂದೊಂದು ಮನೆ ಕಟ್ಟಿ ಎಲ್ಲರನ್ನೂ ಕುಟುಂಬವನ್ನು ಒಡೆದು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ, ನೀವು ಈ ಆಸ್ತಿಯನ್ನು ನೋಡ್ಕೊಂಡು ಹೋಗ್ರಿ ಈ ಥರ ಆಯಿತು. ಆ ಒಂದು ಕುಟುಂಬದ ಭಾಗವಾಗಿ ನಾನು ನನ್ನ ಅಪ್ಪ ಮಾಡಿದಂಥ ಆ ತೋಟದ ಪಕ್ಕದ ಸಣ್ಣ ಮನೆಯಲ್ಲಿ ನಾನು ವಾಸ್ತವ್ಯ ಮಾಡ್ತಾ ಹೋದೆ. ಆನಂತರ ನನ್ನ ಅಪ್ಪನಿಗೆ ನಾನು ಒಬ್ಬನೇ ಮಗ ಇರೋದರಿಂದ ಹೈಸ್ಕೂಲು, ನಮ್ಮಲ್ಲಿ ಒಂದು ಹೈಸ್ಕೂಲ್ ಇದೆ ವಾನಹಳ್ಳಿಯಲ್ಲಿ. ಹೈಸ್ಕೂಲ್ ಶಿಕ್ಷಣಕ್ಕೆ ನನ್ನ ಶಿಕ್ಷಣ ಕೊನೆಗೊಳ್ತು. ಆಮೇಲೆ ಆಗ ನಾನು ನನ್ನ ಅಪ್ಪ ಅಮ್ಮನ ಜೊತೆ ನನ್ನ ಅಜ್ಜ ಕೊಟ್ಟಂಥ ಆ ಮನೆಯಲ್ಲಿ ವಾಸ್ತವ್ಯ ಮಾಡ್ತಾ ಬಂದೆ. ನನ್ನ ಶಿಕ್ಷಣ ಅಲ್ಲಿ ಮುಗಿದೋಯ್ತು. ನನಗೆ ಅಕ್ಕ ತಂಗಿ ಇಬ್ಬರಿದ್ದರು. ಅವರೆಲ್ಲ ಯೋಗ್ಯವಾದ ಇವರನ್ನು ಹುಡುಕಿ ಮದುವೆ ಮಾಡಿಕೊಟ್ಟ ನಂತರ ಅಪ್ಪ ಅಮ್ಮನ ಜೊತೆ ನಾನಿದ್ದೆ. ನನಗೂ ಮದುವೆ ಆಯಿತು. ನನಗೆ ಮದುವೆ ಆದ ನಂತರದಲ್ಲಿ ಏನಾಯಿತು, ಈ ನಾವೆಲ್ಲ ಅಡಿಕೆ ತೋಟಿಗರು. ಅಡಿಕೆಗೆ ಬೆಲೆ ಕುಸಿತಾಯಿತು ಆ ಕಾಲದಲ್ಲಿ. ಆನಂತರ ಅಗ್ರಿಕಲ್ಚರಿಗೆ ಲೇಬರ್ಸ್ಗಳ ಕೊರತೆ ಆಯಿತು. ಹಲವಾರು ಕಾರಣಗಳಿಂದ ಈ ಕೇವಲ ಅಡಿಕೆ ಕೃಷಿಯಿಂದ ನಾವು ಇನ್ನು ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಮಗೇನಾದರೂ ಒಂದು ಉಪವೃತ್ತಿ ಬೇಕು ಅನ್ನೋ ಹುಡುಕಾಟ. ಆಗ ನಾನೇನು ಬೇರೆ ಏನೋ ಓದ್ದವನಲ್ಲ, ನನಗೆ ಬೇರೆ ಏನೋ ಒಂದು ಉದ್ಯೋಗ ಮಾಡುವಂಥ ಪರಿಣತಿ ನನ್ನಲ್ಲಿಲ್ಲ. ಆ ಕಾರಣಕ್ಕಾಗಿ ನಾನು ಆ ಉದ್ಯೋಗವನ್ನು ಏನಾದರೂ ಮಾಡಬೇಕು ಅನ್ನೋ ಆ ಕಾಲದಲ್ಲಿ ನನ್ನ ಜೊತೆ ಏನು ಒಡನಾಡಿಗಳು ಏನಿದ್ದರೋ ಅವರೆಲ್ಲ ಒಳ್ಳೆಯ ವ್ಯಾಸಂಗವನ್ನು ಮಾಡಿ ದೇಶ ವಿದೇಶದಲ್ಲೆಲ್ಲ ಓದಲಿಕ್ಕಾಗಿ ಹೋದರು. ಆ ವಿದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಅಲ್ಲ, ಅವ್ರು ನನ್ನ ಫ್ರೆಂಡ್ಸ್ ಜೊತೆ ಓದ್ದವರಲ್ಲ, ನನ್ನ ಕಾಡಿನ ಮನೆಗೆ ಅತಿಥಿಗಳಾಗಿ ಆ ಕಾಲದಲ್ಲಿ ಈಗ ನಾನು ಹೋಮ್ ಸ್ಟೇ ಮಾಡಿದ್ದು, ಆಗ ಸುಮ್ಮನೆ ನನ್ನ ಸ್ನೇಹಿತರ ಜೊತೆ ನಮ್ಮ ಮನೆಗೆ ಬಂದರು.
ಅವರಿಗೇನು ಅಲ್ಲಿ ಆ, ಅನುಕೂಲ ಏನಾಯಿತು, ನಮ್ಮನೆಯಲ್ಲೇ ಉಳ್ಕೊಂಡು ನಾವೆಲ್ಲ ಕಾಡಿನ ಬಗ್ಗೆ ವ್ಯಾಸಂಗ ಮಾಡಬೇಕು, PhD ಮಾಡಬೇಕು, ಬೇರೆ ಬೇರೆ ಇದನ್ನು ಕಾರಣಗಳಿಂದ ಅವರೆಲ್ಲ ನಮ್ಮನೇಲಿ ಉಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಏನಾಯಿತು, ನನ್ನ ಸ್ನೇಹಿತರು ಅನೇಕ ಜನ ನನಗೆ ಸಲಹೆ ಕೊಟ್ಟರು. ಅವರೆಲ್ಲ ಈ ಪರಿಸರ ವಿಜ್ಞಾನವನ್ನು ಓದಿ ಇದನ್ನು ಮಾಡಿದವರು. ಹಾಗಾಗಿ ಇಲ್ಲ, ನೀನು ಒಂದು ಹೋಮ್ ಸ್ಟೇ ಅಂತ ಮಾಡಬಹುದು, ಇದೇ ಮನೆಯಲ್ಲೇ ಮಾಡಬಹುದು. ಇದನ್ನು ಮಾಡಿದ್ರೆ ನಿನಗೂ ಆರ್ಥಿಕ ಆದಾಯ ಬರ್ತದೆ, ಅದರ ಜೊತೆಯಲ್ಲಿ ಅವರಿಗೆ ಒಂದು ಈ ಉಳ್ಕೊಂಡು ವ್ಯಾಸಂಗ ಮಾಡಲಿಕ್ಕೆ ಅನುಕೂಲ ಮಾಡ್ದಂಗೂ ಆಗ್ತದೆ. ಹಾಗಾಗಿ ನೀನು ಇದನ್ನು ಪ್ರಾರಂಭ ಮಾಡಬಹುದು. ನಾವು ನಮ್ಮ ಮಿತಿಯಲ್ಲಿ ಅದನ್ನು ಮಾಡೋದು ಹೇಗೆ ಅಂತ ತುಂಬ ನನಗೆ ಅದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ. ಆಗ ಮಗನ ಬೇರೆ ಸ್ಕೂಲಿಗೆ ಕಳಿಸ್ಬೇಕು, ಒಂದೇ ಮಗ ನನಗೆ. ಮಗನ ಸ್ಕೂಲಿಗೆ ಕಳಿಸ್ತಾ ನಾನು ನಮ್ಮ ಮನೆಯವರು, ನಾಗವೇಣಿ ಅಂತ ನನ್ನ ಹೆಂಡತಿ, ನನಗೆ ಈ ವೃತ್ತಿಯಲ್ಲಿ ಪೂರ್ಣ ನಾನೇನು ಪ್ರತಿ ದಿವಸ ಕೆಲಸ ಮಾಡ್ತೇನೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿ ಈ ನನ್ನ ಹೋಮ್ ಸ್ಟೇಯನ್ನು ಇವತ್ತು ಇದೆ ನಿಮ್ಮಂಥವರಿಗೆಲ್ಲ ಇಲ್ಲಿ ಈ ಮಟ್ಟದಲ್ಲಿ ಪರಿಚಯಿಸ್ಲಿಕ್ಕೆ ಕಾರಣ ಬಹಳ ದೊಡ್ಡ ಪಾತ್ರ ನನ್ನ ಹೆಂಡತಿ. ನಾನು ಆ ಅಜ್ಜೆ ಕಟ್ಟಿದಂಥ ಮನೆಯನ್ನೇ ಪುನಃ, ಅದು ಮಣ್ಣಿನ ಗೋಡೆಯ ಮನೆ, ಅದನ್ನೇ ಮತ್ತಷ್ಟು ವಿಸ್ತಾರ ಮಾಡಿ ನಾವೇ ಮಣ್ಣನ್ನು ಅಗೆದು ಅದನ್ನು ಕಲಸಿ ಅದಕ್ಕೆ ಒಂದು ಸಾಂಪ್ರದಾಯಿಕ ವಿಧಾನ ಇದೆ ಆ ಮನೆ ಕಟ್ಟಲಿಕ್ಕೆ. ಇವತ್ತು ಮಣ್ಣನ್ನು ಕಲಸಿದರೆ ಇವತ್ತು ಗೋಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಯಾರಾದರೂ ಅದಕ್ಕೆ ಪರಿಣತಿ ಇದ್ದಂಥವ್ರನ್ನ ಕರ್ಕೊಂಡು ಬಂದು ಕಟ್ಟಿಸುವ ಅಂದರೆ ನಮ್ಮ ಹತ್ರ ಹಣ ಇಲ್ಲ. ಹಾಗಾಗಿ ನಾವೇ ಅದನ್ನೆಲ್ಲ ನೋಡಿಕೊಂಡು ಇವತ್ತು ಮಣ್ಣನ್ನು ಕಲಸಿಡೋದು. ನಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು. ಅದು ಗುಡ್ಡದ ತಪ್ಪಲಲ್ಲಿ ಇರುವಂತಹ ಒಂದು ಮನೆ ನಂದು, ತುಂಬ ಜಾಗಗಳಿಲ್ಲ. ಕಲಸಿಟ್ಟು ಆಮೇಲೆ 2-3 ದಿವಸದ ನಂತರ ಅದು ಬರೀ ಒಂದು 6 ಇಂಚು 8 ಇಂಚು ಅಷ್ಟು ಎತ್ತರ ಕಟ್ಟಲಿಕ್ಕೆ ಆಗ್ತದೆ. ಆ ಥರ ಮಾಡಿ ಕಟ್ಟಿದ್ವಿ. ಆ ನಂತರ ಅದಕ್ಕೆ ಬೇಕಾಗುವಂಥ 1 ವರ್ಷಕ್ಕಿಂತ ಜಾಸ್ತಿ ಬೇಕಾಯಿತು ನಮಗೆ. ಅದಕ್ಕೆ ಲ್ಯಾಟ್ರಿನ್ನು, ಬಾತ್ರೂಮು, ಈ ಥರದ ಒಂದು ಪೂರಕ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನೀವೇ ಕೈಯಾರೆ ಕಟ್ಟಿದ? ನಾವೇ ಮಾಡಿಕೊಂಡಿದ್ದು. ಸುಮಾರು ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಿಂದ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಬರಬೇಕಿತ್ತು. ಅದಕ್ಕೆ ಹೆಡ್ ಲೋಡು. ಅದಕ್ಕೆ ಈಗ ಈ ಕೆಲವು ಇದನ್ನು ಕಟ್ಟಲಿಕ್ಕೆ ಈ ಸಿಮೆಂಟಿನ ಇಟ್ಟಿಗೆ ಇದು ಬೇಕಾಗಿತ್ತು. ಪ್ರತಿ ದಿವಸ ನಾನು ನಮ್ಮ ಮನೆಯವರು ಇವತ್ತೊಂದು 10 ಹೊತ್ಕೊಂಡು ಬರೋದು, ನಾಳೆ ಒಂದು 25, ಈ ಥರ ಎಲ್ಲ ಮಾಡಿ ಸ್ಟೋರ್ ಮಾಡಿಕೊಂಡು ಸುಮಾರು 1.5 ವರ್ಷದ ನಂತರ ಒಂದು ಹಂತದಲ್ಲಿ ಈಗ ಸ್ಟಾರ್ಟ್ ಮಾಡ್ಬೋದು, ಹೋಮ್ ಸ್ಟೇ ಪ್ರಾರಂಭ ಮಾಡ್ಬೋದು ಅಂತ. ಆಗ ನಮಗೆ ಮತ್ತೊಂದಷ್ಟು ಇನ್ನೇನು ಹೋಮ್ ಸ್ಟೇ ಪ್ರಾರಂಭ ಮಾಡಬೇಕು ಅನ್ನೋ ಹೊತ್ತಿಗೆ ಆ ವಿದೇಶದಿಂದ ಬಂದವರು ಡಾಕ್ಯುಮೆಂಟ್ರಿ ಮಾಡಲಿಕ್ಕೆ ಅಂತ ನಮ್ಮನಿಗೇ ಬಂದು ಅದು ಅವರೇ ಪ್ರಾರಂಭ ಮಾಡುವಂಗಾಯಿತು ನನ್ನ ಹೋಮ್ ಸ್ಟೇಯನ್ನು. ಅವರಾಗ ಒಬ್ಬಳು ಶಿಲ್ಪಿ ಶರ್ಮಾ ಅಂತ ಡೆಲ್ಲಿಯವಳೊಬ್ಬಳು ಹುಡುಗಿ, ಅವಳು ಬಂದು ಈ ಕೋಕಮ್ ಅಂತ ಸರ್, ಒಂದು ಮುರುಗಲ ಹಣ್ಣು ಅಂತೇವೆ ನಾವು ನಮ್ಮಲ್ಲಿ ಅಲ್ಲಿ ಭಾಷೆಯಲ್ಲಿ, ಅದಕ್ಕೆ ಪುನರ್ಪುಳಿ ಅಂತೂ ಕರೀತಾರೆ. ಅದು ನನ್ನ ಸ್ನೇಹಿತರಾದಂಥ ಡಾಕ್ಟರ್ ನರಸಿಂಹ ಹೆಗಡೆ ಅಂತರಿದ್ದಾರೆ, ಅವರು ಇವರನ್ನು ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಒಂದು ಆದಿವಾಸಿ ಅಜ್ಜಿ ಇದ್ಲು, ನನ್ನ ಮನೆ ಪಕ್ಕದಲ್ಲಿ, ಹೆಂಕಿಸಿದ್ದಿ ಅಂತ. ಅವಳ ಮರ ಹತ್ತಿ ಆ ಹಣ್ಣನ್ನು ಕೊಯ್ತಿದ್ಲು. ಅವಳಿಗಾಗ ಸುಮಾರು ಒಂದು 72-73 ವಯಸ್ಸು ಆ ಅಜ್ಜಿಗೆ. ಅವಳು ಜೀವನ ಸಾಗಿಸ್ಲಿಕ್ಕೆ ಅವಳಿಗದೇ ಆಧಾರ. ಕಾಡು ಹಣ್ಣನ್ನು ತಂದು, ಉಪ್ಪಾಗೆ, ಮುರುಗಲು ಇಂಥ ಕಾಡಿನ ಹಣ್ಣನ್ನು ತಂದು ಅದನ್ನು ಸಿಪ್ಪೆ ಮಾಡಿ ಅದನ್ನು ಮಾಡಿ ಮಾರಾಟ ಮಾಡಿ ಜೀವನ ಮಾಡುವಂಥ ಬಡತನ ಅವಳಿಗೆ. ಆ ಹಣ್ಣನ್ನು ಅವಳು ನಮಗೆ ತಂದು ಕೊಡ್ತಿದ್ಲು. ನಾವು ಅದನ್ನು ಸಂಸ್ಕರಣ ಮಾಡಿ ಆ ಕೋಕಮ್ ಸಿರಪ್ ಮಾಡ್ತಿದ್ವಿ. ಅದನ್ನು ಈ ಕೊಲೆಸ್ಟ್ರಾಲ್ ಬರ್ನ್ ಮಾಡ್ತದೆ ಆ ಕೋಕಮ್ ಸಿರಪ್ ಅನ್ನೋದನ್ನು ಈ ಜಗತ್ತಿಗೆ ಹೇಳಬೇಕು ಅನ್ನೋ ಪ್ರಯತ್ನ ಅಲ್ಲಿ ನಡೆದಿತ್ತು. ಅವ್ರ ಜೊತೆ ತುಂಬ ಜನ ಬೇರೆ ಬೇರೆ ದೇಶದ ಪ್ರತಿನಿಧಿಗಳಿದ್ದರು ಆ ಟೀಮಲ್ಲಿ. ಅಮೇರಿಕದವರಿದ್ದರು, ನೆದರ್ಲ್ಯಾಂಡ್ ಅವರಿದ್ದರು, ಇಟಲಿಯವರಿದ್ದರು. ಅವರೆಲ್ಲ ಸೇರಿ ನಮ್ಮ ಮನೇಲಿ ಒಂದಷ್ಟು ದಿನ ತಂಗಿದ್ರು. ಅದೇ ನನ್ನ ಹೋಮ್ ಸ್ಟೇಯ ಪ್ರಾರಂಭ. ಅವರೆಲ್ಲ ನಮ್ಮ ಮನೇಲಿ ಬಂದು ಉಳ್ಕೊಂಡು ನಮ್ಗೆ ಆವಾಗ ಒಂದು ಮಾನಸಿಕವಾಗಿ ಒಂದು ಧೈರ್ಯನೂ ಬಂತು. ನಾವು ಉಪಚಾರ ಮಾಡ್ಬೋದು. ನಮಗೆ ಅಂದರೆ ಭಾಷೆ ಸಮಸ್ಯೆ ಬೇರೆ ಇದೆ,
ನಾವೆಲ್ಲ ಅಂದರೆ ಹವ್ಯಕ ಬ್ರಾಹ್ಮಣರು. ನಮಗೆ ಈ ಕನ್ನಡದ ಹೊರತಾಗಿ, ಕನ್ನಡದಲ್ಲೂ ಹವ್ಯಕ ಭಾಷೆ ಹೊರತಾಗಿ ಬೇರೆ ಜ್ಞಾನ ಇಲ್ಲ. ಆ ಮಧ್ಯೆ ಯಾವುದೋ ದೇಶದ ಇವರೆಲ್ಲ ಬಂದು ನಮ್ಮನಲ್ಲಿ ಉಳಿದು ನಮಗಾಗ ಒಂದು ಆತ್ಮವಿಶ್ವಾಸ ಬಂತು, ಇಲ್ಲ ಇವರನ್ನೆಲ್ಲ ನಾವು ಉಪಚರಿಸಿ ಆಗಿದೆ, ನಾವು ಮಾಡಬಹುದು ಅನ್ನೋ ಆ ವಿಶ್ವಾಸದಲ್ಲಿ ಪ್ರಾರಂಭ ಆಯಿತು. ಅದೇ ನಮ್ಮ ಹೋಮ್ ಸ್ಟೇಯ ಪ್ರಾರಂಭ. ಆಗ ಇನ್ನೂವರೆಗೆ ಅದನ್ನು ನಿಜವಾದ ಹೋಮ್ ಸ್ಟೇ ಅನ್ಬೋದು, ಯಾಕೆಂದರೆ ನೀವು ಇರೋ ಮನೆಯಲ್ಲೇ ಅವ್ರು ಬಂದಿದ್ದು. ಹೌದು. ಆಮೇಲೆ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರಿ. ಆಮೇಲೆ ಅದನ್ನು ಮಾಡ್ಕೊಂಡೆ. ಆದರೆ ಇವತ್ತಿಗೂ ಸರ್ ನೀವು ಬಂದು ನೋಡಿದ್ರೆ, ನನ್ನ ಹೋಮ್ ಸ್ಟೇಯನ್ನು ಹೊರಗಡೆಯಿಂದ ಬಂದು ನೋಡಿದ್ರೆ, ಇದು ಹೋಮ್ ಸ್ಟೇ ಅಂತ ನಿಮಗೆ ಅಲ್ಲಿ ನನ್ನ ಆ ಮನೆ ಇರುವಂಥ ಏನು ನಂದು ಯಾವುದೇ ಬೇರೆ ರೀತಿಯ ಕನ್ಸ್ಟ್ರಕ್ಷನ್ ಇಲ್ಲ. ನನ್ನ ಅಪ್ಪ ಕಟ್ಟದಂಥ ಮನೆಯನ್ನೇ ನಾನು ಹೋಮ್ ಸ್ಟೇ ಅಂತ ಮಾಡ್ಕೊಂಡು. ಹೋಮ್ ಸ್ಟೇ ಅಂದರೆ ಅದೇ ತಾನೆ. ಹೌದು. ನಮ್ಮದೊಂದು ಹೋಮ್ ಸ್ಟೇ ಇದೆ ನಮ್ಮ ಮನೆಯಿಂದ 3 ಕಿಲೋಮೀಟರ್ ದೂರದಲ್ಲಿ ಅಂತ ಅನ್ನೋದಲ್ಲ ಹೋಮ್ ಸ್ಟೇ. ನಾನಿರುವ ಮನೆಗೆ ಅತಿಥಿಗಳು ಬಂದು ನನ್ನ ಜೊತೆ ಇರ್ತಾರೆ. ಆದರೆ ಹೊರಡುವಾಗ ಒಂದು ನಮ್ಮ ಹಣಕಾಸಿನ ಇದನ್ನು ಕ್ಲಿಯರ್ ಮಾಡಿ ಹೋಗ್ತಾರೆ. ಅಂದರೆ ಸುಮ್ಮನೆ ಬಂದು ಸಂಬಂಧಿಕರಾಗಿ ಇದ್ದದ್ದಲ್ಲ, ಅತಿಥಿಗಳಾಗಿ ಬಂದು ಹೋಗ್ತಾರೆ ಅನ್ನೋದನ್ನ ಹೋಮ್ ಸ್ಟೇ ಅನ್ನೋದು. ಹೌದು ಸರ್. ಇವಾಗ ಬೇರೆ ಹೋಮ್ ಸ್ಟೇಗಳು ಹೇಗಿದೆ ಅಂದರೆ, ನಂದೊಂದು ಅಲ್ಲಿ ಊರಲ್ಲಿ ಒಂದು ಹೋಮ್ ಸ್ಟೇ ಇದೆ. ಇವ್ರು ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ನಂದು ಊರಲ್ಲಿ ಒಂದು ಹೋಮ್ ಸ್ಟೇ ಮಾಡಿದ್ದೀನಿ, ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದೆ. ಅದು ಟಿಪಿಕಲ್ ಹೋಟೆಲ್ ಥರನೂ ಆಗೋಗಿರುತ್ತೆ ಎಷ್ಟೋ ಕಡೆ. ಹೌದು. ನನ್ನ ಹೋಮ್ ಸ್ಟೇ ಆ ಪ್ರಾರಂಭದ ದಿನಗಳನ್ನೆಲ್ಲ ತುಂಬ ನಾನು ಮತ್ತೆ ನೆನಪಿಸ್ಕೊಳ್ತೇನೆ. ಆಗ ನನಗೆ ಬಹಳ ಜನ ಕೈ ಹಿಡಿದು ನಡೆಸಿದ್ರು ಆ ಹೋಮ್ ಸ್ಟೇನ ಮಾಡುವಾಗ. ನನಗೆ ಬೇರೆ ಯಾವ ಜ್ಞಾನ ಇಲ್ಲ ಸರ್. ಬಂದವರಿಗೆ ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಜ್ಜ ಅಜ್ಜಿ ಅವರು ಕೊಟ್ಟ ಸಂಸ್ಕಾರದಿಂದ ಬಂದವ್ರನ್ನ ಹೆಂಗೆ ಉಪಚರಿಸಬೇಕು, ಅವರಿಗೆ ಅವರ ಬೇಕು ಬೇಡಗಳು ಏನು, ಅದನ್ನಷ್ಟೇ ನೋಡ್ಕೊಳ್ಳಿಕ್ಕೆ ನನಗೆ ಗೊತ್ತು. ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಿರಲಿಲ್ಲ ಸರ್. ವ್ಯಾವಹಾರಿಕ ಜ್ಞಾನ ಆಗಲಿ ಅದು ಇರಲಿಲ್ಲ. ನಾನು ಕರೆಕ್ಟಾಗಿ ಹೇಳಬೇಕು ಅಂದರೆ, ಟಿಪಿಕಲ್ ಮಲೆನಾಡಿಗರು, ಮಲೆನಾಡಿನ ಜನ ಇವತ್ತಿಗೂ ಮುಂದೆನೂ ಹಾಗೇನೆ. ಯಾರು ಮನೆಗೆ ಬರಬೇಕು, ಮನೆಗೆ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡಬೇಕು. ಬಂದಿದ ತಕ್ಷಣ ನೀರು ಬೆಲ್ಲ ಕೊಟ್ಟು ಒಳಗಡೆ ಕರಿಯೋದ್ರಿಂದ ಹಿಡಿದು ಅವ್ರು ವಾಪಸ್ ಹೋಗೋ ತನಕ ಚೆನ್ನಾಗಿ ನೋಡ್ಕೊಳ್ಳೋದು ಎಲ್ಲ ಮಲೆನಾಡಿಗರ ಒಂದು ಅಭ್ಯಾಸ. ಅದನ್ನು ಇವಾಗ ಒಂದು ಸಣ್ಣ ಹೋಮ್ ಸ್ಟೇ ಆಗಿ ಅದು ಆ ಥರ ರೂಪುಗೊಂಡಿದೆ. ಮತ್ತು ಈಗ ಕೊನೆಗೆ ನಾನು ಇವತ್ತಿಗೂ ಅದಕ್ಕೆ ಆ ಹೋಮ್ ಸ್ಟೇಯನ್ನು ತುಂಬ ಪ್ರಚಾರ ಮಾಡಿ, ನಾನು ಜಾಸ್ತಿ ಅದರಿಂದ ಹಣ ಗಳಿಸ್ಬೇಕು, ಪ್ರತಿನಿತ್ಯ ನನ್ನ ಮನೆಯಲ್ಲಿ ಗೆಸ್ಟ್ ಇರಬೇಕು, ಈ ಥರ ಎಲ್ಲ ನಾನು ಬಯಸಲಿಲ್ಲ ಸರ್. ಬಾಯಿಂದ ಬಾಯಿಗೆ ತುಂಬ ದೂರದ ಅತಿಥಿಗಳು ಸಹಿತ ಒಬ್ಬರಿಂದ ಕೇಳಿಕೊಂಡು, ಅದರ ನಂತರದಲ್ಲಿ ಒಂದು 4 ವರ್ಷ ಜಾಸ್ತಿ ಕಳೆದಿದೆ ಸರ್. ನಾನು ಹೋಮ್ ಸ್ಟೇ ಪ್ರಾರಂಭ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಕಡ್ಡಾಯವಾಗಿ ಎಲ್ಲರೂ ಅಂತ ಸುತ್ತೋಲೆ ಬರುವಲ್ಲಿವರೆಗೂ ನಾನು ಆ ಪ್ರಯತ್ನ ಸಹಿತ ಮಾಡಲಿಲ್ಲ. ಆಮೇಲೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಅರ್ಜಿಯನ್ನು ಹಾಕಿ ನನಗೆ ಹೋಮ್ ಸ್ಟೇ ಅಂತ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. ಅದು ಏನದು ಪ್ರೋಸೆಸ್ಸು? ಅದು ಪ್ರವಾಸೋದ್ಯಮ ಇಲಾಖೆಗೆ ನಾನು ನನ್ನ ಸ್ಥಳೀಯ ಗ್ರಾಮ ಪಂಚಾಯತ್ದ ಒಂದು ನಿರಪೇಕ್ಷಣಾ ಪತ್ರ ಕೊಟ್ಟು, ಆನಂತರ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಒಂದು ಅನುಮತಿ ಪತ್ರ ಕೊಟ್ಟು ಅವರಿಗೆ ಕೊಟ್ಟ ನಂತರದಲ್ಲಿ ಅವರೊಂದು ಇಲ್ಲ ನೀವು ಹೋಮ್ ಸ್ಟೇ ಮಾಡಬಹುದು. ಅಂದರೆ ನಾವೇ ಇದ್ದು ನಮ್ಮ ಮನೆಯಲ್ಲಿ ಏನು ಬಂದಂಥ ಅತಿಥಿಗಳನ್ನು ಉಪಚರಿಸಿ ಹೋಗುವಾಗ ಅವರಿಗೊಂದು ಶುಲ್ಕವನ್ನು ನಾವು ತಗೊಂಡು ಕಳಿಸೋದು. ನಾನು ಅದನ್ನು ಅಂದರೆ ನನ್ನ ಹೋಮ್ ಸ್ಟೇಯಲ್ಲಿ ನಾನ್ ವೆಜ್ ಮತ್ತು ಡ್ರಿಂಕ್ ಇದಕ್ಕೆ ನಾನು ಇವತ್ತಿನವರೆಗೂ ನಾನು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂದರೆ ನಮಗೆ ಅದನ್ನು ಸೇರಿಸ್ಕೊಳ್ಳಿಕ್ಕೂ ನಮ್ಮ ಹತ್ರ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನು ತುಂಬ ಜನ ಬರಬೇಕು ಅಂತ ಬಯಸಲೂ ಇಲ್ಲ. ಬಂದವರನ್ನು ನಾನು ನನ್ನ ಮನೆಯಲ್ಲಿರುವಂತಹ ನಾವು ಈ ಋತುಮಾನದ ಅಡುಗೆಯನ್ನು ಫಾಲೋ ಮಾಡ್ತೇವೆ ಸರ್. ಯಾವಾಗಲೂ ಅಂದರೆ 90% ನಾವು ಅದರಲ್ಲಿ ಫುಡ್ ಇದರಲ್ಲಿ ರಾಜಿ ಇಲ್ಲ. ಯಾರು ಬಂದರೂ ನಿಮಗೇನು ಬೇಕು ಅಂತ ಕೇಳೋದೇ ಇಲ್ಲ ಇವತ್ತಿಗೂ ಸರ್. ನಾನು ಬಂದ ಕೂಡಲೇ ಒಂದು ವೆಲ್ಕಮ್ ಡ್ರಿಂಕ್ ನಮ್ಮದು ಬಿಸಿ ಕೋಕಮ್ಮನ್ನು ಕೊಡ್ತೇವೆ. ಎಲ್ಲ ಕಾಲದಲ್ಲೂ ಕೊಡ್ತೇವೆ, ಬಿಸಿ ಕೋಕಮ್ಮೇ ಕೊಡ್ತೇವೆ. ಅದಕ್ಕೆ ಗಾರ್ಲಿಕ್ಕು ಪೆಪ್ಪರನ್ನೆಲ್ಲ ಹಾಕಿ ಒಂದು ಪೇಯ ಮಾಡಿ ಕೊಡ್ತೇವೆ. ಮಾರ್ಗಾಯಾಸನೂ ಅವರಿಗೆ ಇದಾಗಬೇಕು. ಆನಂತರ ಏನಾದರೂ ದಾರಿಯಲ್ಲಿ ಬರುವಾಗ ಏನಾದರೂ ಹೋಟೆಲ್ ತಿಂಡಿಗಳು ಇದೇನಾದ್ರು ತಿಂದಾಗ ತಲೆನೋವು ಬರ್ತದೆ, ಹೊಟ್ಟೆಲ್ಲ ಅಸಿಡಿಟಿ ಆಗ್ತದೆ, ಅದೆಲ್ಲ ನಿವಾರಣೆ ಆಗಲಿ ಅಂತ ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡ್ತೇನೆ ನಾನು. ತುಂಬ ರೀತಿಯ ನಮ್ಮಲ್ಲಿ ಸುತ್ತಮುತ್ತಲೂ
ಈಗೆಲ್ಲ ಇವರೆಲ್ಲ ಏನು ಸ್ಟಡಿ ಮಾಡಿದ್ದಾರೆ, ನನ್ನ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ 74% ಔಷಧೀಯ ಸಸ್ಯಗಳೇ ಇದೆ. ಅದು ಸಹ್ಯಾದ್ರಿಯ ತಪ್ಪಲು ಪ್ರದೇಶ ಬರ್ತದೆ. ನನ್ನ ಮನೆಯಿಂದ ಒಂದು 300 ಮೀಟರ್ ದೂರದಲ್ಲಿ ವಾಟರ್ ಫಾಲ್ಸು ಹರಿತದೆ. ಅದರ ಪಕ್ಕದಲ್ಲೇ ಈ ಸೊಪ್ಪಿನ ಬೆಟ್ಟ ಅಂತ ಕರೀತಾರೆ. ನಮ್ಮ ತೋಟಕ್ಕೆ ಬಿಟ್ಟಂಥ ಸೊಪ್ಪಿನ ಬೆಟ್ಟಗಳಲ್ಲಿ ನಾವು ಅದನ್ನು ತುಂಬ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದೇವೆ. ತುಂಬ ಔಷಧೀಯ ಗಿಡಗಳಿದೆ. ನಾವು ಪ್ರತಿ ದಿವಸ ಅಡಿಗೆಯಲ್ಲಿ ಕಾಡಿನ ಸೊಪ್ಪು, ಬೇರು, ಕಾಡಿನ ಹಣ್ಣು, ಕಾಯಿ ಎಲ್ಲ ಸೀಸನ್ನಲ್ಲೂ ಕಾಡಿನಿಂದ ಬರುವಂಥ ಇದನ್ನೇ ಜಾಸ್ತಿ ಬಳಸ್ತೇವೆ ಅಡುಗೆಯಲ್ಲಿ. ಅದಕ್ಕೆ ನಮಗೆ ಮಾರ್ಗದರ್ಶಕರು ಈಗ ತೀರ್ಕೊಂಡಿದ್ದಾರೆ, ಡಾಕ್ಟರ್ ಸಾಂಬಮೂರ್ತಿ ಗಾಯತ್ರಿ ಅಂತ, ಆಯುರ್ವೇದ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಅವರೆಲ್ಲ ನಮಗೆ ಆ ಕಾಲದಲ್ಲಿ ಪಾಠ ಮಾಡಿದರು, ಋತುಮಾನದ ಅಡುಗೆಯನ್ನು ಹೆಂಗೆ ಮಾಡಬೇಕು ಅಂತ. ನಾವು ನನ್ನ ಹೋಮ್ ಸ್ಟೇಯಲ್ಲಿ ಒಂದು 90% ಅದನ್ನು ಇವತ್ತಿಗೂ ನಾವು ಅದನ್ನು ಅನುಸರಿಸ್ತಾ ಬಂದಿದ್ದೇವೆ, ಎಲ್ಲ ಕಾಲದಲ್ಲೂ, ಮಳೆಗಾಲ, ಬೇಸಿಗೆ, ಚಳಿಗಾಲ. ಹಾಗಾಗಿ ಇನ್ನು ಕೆಲವರು ನಮಗೆ ಇದ್ದದೇ ಬೇಕು, ನಮಗೆ ಶುಗರ್ ಕಂಪ್ಲೇಂಟ್ ಇದೆ, ಆ ಥರ ಏನಾದರೂ ಹೇಳಿದ್ರೆ ಮಾತ್ರ ಅವರಿಗೆ ರೊಟ್ಟಿ ಚಪಾತಿ ಈ ಥರದ್ದು ಮಾಡ್ತೇವೆ. ಬಿಟ್ಟರೆ ಇಲ್ಲಾಂದರೆ ಮಧ್ಯಾಹ್ನ ಸಂಜೆ ಊಟದಲ್ಲಿ ಅನ್ನನೇ ನಾವು ಮಾಡೋದು. ಸಾರು, ತಂಬುಳಿ, ನಮ್ಮಲ್ಲಿ ಅಪ್ಪೆ ಹುಳಿ ತುಂಬ ನಮ್ಮ ಹವ್ಯಕರ ಅಡುಗೆಯಲ್ಲಿ ಪ್ರತಿನಿತ್ಯ ಇರುವಂಥದ್ದು. ಅಪ್ಪೆ ಹುಳಿ ಮಾಡ್ತೇವೆ, ಎಲ್ಲ ದಿನವೂ ಮಾಡ್ತೇವೆ. ರಾತ್ರಿ ಊಟದಲ್ಲಿ ಚೆನ್ನಾಗಿ ನಿದ್ದೆ ಬರಲಿ, ಆಹಾರ ಜೀರ್ಣ ಆಗಲಿ ಅಂತ. ಮಧ್ಯಾಹ್ನ ಊಟದಲ್ಲಿ ಹಸಿರು ತಂಬುಳಿ ಇರ್ತದೆ ಪ್ರತಿ ದಿವಸ. ಬೆಳಗ್ಗೆ ನಮ್ಮದು ದೋಸೆನೇ ಸರ್ ಆಹಾರ. ಆದರೆ ಬೇರೆ ಬೇರೆ ದೋಸೆ ಮಾಡ್ತೇವೆ, ಎಲ್ಲ ರೀತಿ ದೋಸೆ ಮಾಡ್ತೇವೆ. ಆಯಾ ಸೀಸನ್ನಲ್ಲಿ, ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣು ಮಾಡ್ತೇವೆ. ಮನೆಯಲ್ಲಿ ಬಾಳೆಹಣ್ಣು ಜಾಸ್ತಿ ಆದಾಗ ಬಾಳೆಹಣ್ಣು ದೋಸೆ ಮಾಡ್ತೇವೆ. ನಾವು ಜಾಸ್ತಿ ಮಗೆಕಾಯಿ ಅಂತ ಕರಿತೇವೆ ನಾವು, ನೀವು ಅದಕ್ಕೆ ಕೋಕಂಬರ್ ಅಂತ ಕರಿತೀರ ನಮ್ಮ ಮೋಸ್ಟ್ಲಿ. ಅದನ್ನು ಹಾಕಿ ದೋಸೆ ಮಾಡ್ತೇವೆ. ಬಣ್ಣದ ಸೌತೆನಾ? ಬಣ್ಣದ ಸೌತೆ ಬೇರೆ, ಅದೇ ಹೋಲಿಕೆ ಇರ್ತದೆ, ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇರ್ತದೆ. ಆಲ್ ಸೀಸನ್ನು ನಾವೇ ಬೆಳಿತೇವೆ ಅದನ್ನು, ಮೊಗೆಕಾಯಿ ಅಂತ ಕರೀತಾರೆ. ಅದರ ದೋಸೆ ಮಾಡ್ತೇವೆ. ಪ್ರತಿ ದಿವಸ ಬೆಳಗ್ಗಿನ ತಿಂಡಿ ಮಾತ್ರ ನಮ್ಮ ದೋಸೆನೇ. ಬೇರೆ ಥರ ದೋಸೆ ಮಾಡ್ತೇವೆ, ಇವತ್ತನ್ನು ನಾಳೆ ಮಾಡೋದಿಲ್ಲ. ಆ ಥರ ನಮ್ಮ ಆಹಾರ ಪದ್ಧತಿ. ಇವಾಗ ನೀವು ಹೇಳ್ತಿರೋದು ಕೇಳಿದ್ರೆ ಸರ್, ಇಂಟರ್ವ್ಯೂ ಇನ್ನೊಂದು ದಿನ ಮಾಡೋಣ ಬನ್ನಿ ಸರ್, ಹೋಗೋಣ ಅನ್ನಂಗೆ ಆಗ್ತಿದೆ. ಥ್ಯಾಂಕ್ ಯು. ಯಾಕೆಂದರೆ ಒಂದು ರೆಸಾರ್ಟಲ್ಲಿ ಬೇಸಿಕಲಿ ಸಾತ್ವಿಕ ಆಹಾರ, ರೆಸಾರ್ಟ್ ಅಲ್ಲ, ನಿಮ್ಮ ಹೋಮ್ ಸ್ಟೇಯಲ್ಲಿ, ತವರು ಮನೆ ಹೋಮ್ ಸ್ಟೇಯಲ್ಲಿ ಸಾತ್ವಿಕ ಆಹಾರ ಮತ್ತು ಪ್ಯೂರ್ ಸಸ್ಯಾಹಾರ ಮತ್ತು ಆರೋಗ್ಯಕರವಾದ ಅಡುಗೆ ಮತ್ತು ವೈಜ್ಞಾನಿಕವಾಗಿ ಆಯುರ್ವೇದ ಪದ್ಧತಿಯ ಆ ಸೀಸನ್ನಲ್ಲಿ, ಇವಾಗ ಮಳೆಗಾಲಕ್ಕೆ ಬೇಕಾದ ಆಹಾರ ಅಂದರೆ ಶೀತ ಆಗಬಾರ್ದು ಅನ್ನೋ ಹಾಗೆ, ಬೇಸಿಗೆಯಲ್ಲಿ ಉಷ್ಣ ಆಗಬಾರ್ದು ಅನ್ನೋಂಥ ಆಹಾರಗಳು ಏನಿದೆ ನಿಮ್ಮ ಸುತ್ತಮುತ್ತದಲ್ಲಿ ನಿಮ್ಮದೇ ತೋಟದಲ್ಲಿ ಬೆಳೆದಿರುವಂತಹ ಒಂದು ಆಹಾರನ ಕೊಡ್ತಾ ಇದ್ದೀರಾ. ಅದ್ಭುತ ಅಲ್ವಾ ಸರ್ ಇದೊಂಥರ ಏನನ್ಬೋದು, ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ದಲೇ ಇದ್ರು ಹಾಸ್ಪಿಟಾಲಿಟಿ ಇರುವಂತಹ ಒಂದು ಜಾಗ ಇದು. ಅದ್ಭುತ ಸರ್. ಹಾಂ ಸರ್ ಹೇಳಿ. ಸಾರಿ ಮಧ್ಯದಲ್ಲಿ. ಆಮೇಲೆ ನನ್ನ ಹೋಮ್ ಸ್ಟೇಯಲ್ಲಿ ನಾನು ಒಂದು ವರ್ಷಕ್ಕೊಮ್ಮೆ ಆಲೆಮನೆ ಅಂತ ಮಾಡ್ತೇನೆ. ಆಲೆಮನೆ ಹಬ್ಬ ಅಂತ. ಅದು ಈಗ ಈ ವರ್ಷ 8ನೇ ವರ್ಷದ ಆಲೆಮನೆ ಹಬ್ಬ ಈಗ ಮೊನ್ನೆ ಆಗಿದ್ದು. ಅದನ್ನು ಯಾರಾದರೂ ಒಬ್ಬರು ಗೌರವಸ್ಥರನ್ನು ಕರೆದು ಆ ಆಲೆಮನೆ ಹಬ್ಬವನ್ನು ನಾನು ಉದ್ಘಾಟನೆ ಈ ಕಳೆದ ಆಲೆಮನೆ ಹಬ್ಬವನ್ನು ಈ ನವೀನ್ ಸಾಗರ್ ಅಂತ ಪ್ರವಾಸಿ ಪ್ರಪಂಚದ ಸಂಪಾದಕರು ಬಂದಿದ್ದರು, ಅವರು ಉದ್ಘಾಟಿಸಿಕೊಟ್ಟಿದ್ದರು. ಅದಕ್ಕೆ ಒಂದು ವಾರ ನಡೆಸ್ತೇನೆ ಆ ಹಬ್ಬವನ್ನು. ಅದು ಆ ಆಲೆಮನೆ ಹಬ್ಬದಿಂದ ನನಗೆ ಅದು ಆದಾಯಕ್ಕಾಗಿ ಅಲ್ಲ ಸರ್. ಆಲೆಮನೆ ಅಂದರೆ ಮಲೆನಾಡಿನ ತುಂಬ ವರ್ಷದ ಹಿಂದಿನ ಒಂದು ಒಳ್ಳೆಯ ಸಂಪ್ರದಾಯ ಆಗಿತ್ತು. ಮಲೆನಾಡಿನ ಪ್ರತಿ ಮನೆ ಅದು ಪ್ರತಿ ಮನೆಯ ಹಬ್ಬನೂ ಆಗಿತ್ತು ಆಲೆಮನೆ. ಈಗ ಅದು ಏನಾಗಿದೆ, ಕಾಲಾಂತರದಲ್ಲಿ ಹಳ್ಳಿಯಲ್ಲಿ ಮೊದಲನೇದಾಗಿ ಆ ಕಬ್ಬನ್ನು ಬೆಳೆಯುವುದು ಕಾಡು ಪ್ರಾಣಿಗಳ ವಿಪರೀತವಾದಂಥ ಕಾಡು ಪ್ರಾಣಿಗಳ ಹಾವಳಿಯಿಂದ ಕಬ್ಬನ್ನು ಬೆಳೆಯೋದು ಕಷ್ಟ ಆಗಿದೆ. ಇನ್ನು ಕಬ್ಬನ್ನು ಬೆಳೆದ್ರೆ ಯಾರೋ ಕಷ್ಟಪಟ್ಟು ಬೆಳೆದರೂ ಸಹಿತ ಅದನ್ನು ಆ ಆಲೆಮನೆಯನ್ನು ಮಾಡಲಿಕ್ಕೆ ತುಂಬ ಲೇಬರ್ಗಳು ಬೇಕು. ಆ ಲೇಬರ್ಗಳ ಕೊರತೆಯೂ ಆಗಿದೆ. ಅದಕ್ಕಿಂತ ಮತ್ತೆ
ಈಗ ಮೊದಲಿನ ರೀತಿಯಲ್ಲಿ ಕೋಣನ ಗಾಣಗಳಿಲ್ಲ, ಈಗ ಮಷಿನ್ ಗಾಣನೇ ತರಬೇಕು. ಅದು ತುಂಬ ದೂರದಿಂದ ಹುಡುಕಿ ಅದನ್ನು ತರಬೇಕು, ಆಲೆಮನೆಗಳನ್ನು ಸಿದ್ಧ ಮಾಡಬೇಕು, ಬಹಳ ಕಷ್ಟದ ಕೆಲಸ ಆಗಿದೆ. ಹಾಗಾಗಿ ಮಿಷಿನ್ ಎಷ್ಟೇ ಕೆಲಸ ಮಾಡಿಕೊಟ್ರು ಅದಕ್ಕೆ ಇನ್ವೆಸ್ಟ್ಮೆಂಟು, ಹೌದು, ಅದನ್ನ ಟ್ರಾನ್ಸ್ಪೋರ್ಟೇಷನ್ನು ಅಂದರೆ ಇವಾಗ ಲೇಬರ್ ಸಿಕ್ಬಿಟ್ರೆ ತುಂಬ ಕಡಿಮೆಗೆ ಆಗತ್ತೆ, ಲೇಬರ್ಗೆ ಕೊಡ್ಬೋದು ಬೇಕಾದ್ರೆ. ಹೌದು, ಕೆಲಸಗಾರ ಸಿಗಲ್ಲ. ನೀವು ನಾನು ಅದನ್ನು ಏನು ಮಾಡಿದೆ, ಇಲ್ಲ ನಾನು ಈ ಪುನಃ ಮತ್ತೆ ನಮ್ಮ ಮನೆಯಲ್ಲಿ ಮೊದಲು ನನ್ನ ಅಜ್ಜ ಅಂದಿರೆಲ್ಲ ಇರುವ 100 ನಮ್ಮಲ್ಲಿ ಹೆಸರು ಅಂತ ಕರೀತಾರೆ, ಅಡಿಗೆ ಅಂತ ಕರೀತಾರೆ, ಅಂದರೆ ಸುಮಾರು ಒಂದು 300 ಡಬ್ಬ ಟಿನ್ ಆಗುವಷ್ಟು ಬೆಲ್ಲ ಬೆಳೆಯುವಂಥವ್ರು ನಮ್ಮ ಮನೆಯವರು ಆ ಕಾಲದಲ್ಲಿ. ಈಗ ನಮ್ಮ ಕುಟುಂಬ ವಿಭಜನೆ ಎಲ್ಲ ಆದ ನಂತರದಲ್ಲಿ ಆಲೆಮನೆ ಆ ಸಂಪ್ರದಾಯ ಹೋಗ್ಬಿಟ್ಟಿತ್ತು. ಪುನಃ ನಾನು ಹೋಮ್ ಸ್ಟೇ ಮಾಡಿ ಒಂದು 4-5 ವರ್ಷದ ನಂತರ ಮತ್ತೆ ಪುನಃ ಈ ಆಲೆಮನೆ ಹಬ್ಬದ ಮೂಲಕ ಅದನ್ನು ಒಂದು ವಾರ ಆ ಸಂಭ್ರಮವನ್ನು ನನ್ನ ಏನಿರುತ್ತೆ ಸರ್ ಆಲೆಮನೆ ಹಬ್ಬ? ಆಲೆಮನೆ ಹಬ್ಬದಲ್ಲಿ ಪ್ರತಿ ದಿವಸ ನಾನು ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 9ರಿಂದ 10 ಗಂಟೆವರೆಗೂ ಆ ಆಲೆಮನೆ ಕಬ್ಬಿನ ಹಾಲನ್ನು ಅಲ್ಲೇ ಸಿದ್ಧ ಮಾಡೋದು. ಆನಂತರ ಅಲ್ಲೇ ಬೆಲ್ಲವನ್ನು, ಅಂದರೆ ಅದಕ್ಕೆ ಕೊಪ್ಪರಿಗೆ ಅಂತ ಕರೀತಾರೆ, ಬಹಳ ದೊಡ್ಡ ಪಾತ್ರೆ ಇರ್ತದೆ, ಕಬ್ಬಿಣ ಅಥವಾ ತಾಮ್ರದ ಪಾತ್ರೆ ಅದು. ಅದಕ್ಕೆ ಉರಿ ಹಚ್ಚಿ ಅದಕ್ಕೆ ದೊಡ್ಡ ಒಲೆ ಮಾಡ್ತಾರೆ. ಅದರಲ್ಲಿ ಒಂದು ಸರಿ ಸುಮಾರೊಂದು 20 ಡಬ್ಬ ಹಾಲನ್ನು ಅದರೊಳಗಡೆ ಹಾಕಿ ಕುದಿಸಿ ಕೊನೆಯಲ್ಲಿ ಅದಕ್ಕೆ ಆ ಕೊಪ್ಪರಿಗೆಯನ್ನು ಇಳಿಸ್ಲಿಕ್ಕೆ ಒಂದು ಸರಿ 6 ಜನ 8 ಜನ ಬೇಕು. ಅದನ್ನು ಅಲ್ಲೇ ಬೆಲ್ಲ ತಯಾರು ಮಾಡಿ ಟಿನ್ ಮಾಡಿ ಬೇಕಾದವರಿಗೆ ಆ ಬೆಲ್ಲವನ್ನು ಆಲೆಮನೆ ಹಬ್ಬದಲ್ಲಿ ಬೇಕಾದವರಿಗೆ ಮಾರಾಟ ಮಾಡೋ ವ್ಯವಸ್ಥೆ. ನಾನು ಬರೀ ₹100 ಎಂಟ್ರೆನ್ಸ್ ಫೀ ತಗೊಳ್ತೇನೆ ಆಲೆಮನೆಗೆ. ತುಂಬ ವೆರೈಟಿ, ಒಂದು 4-5 ವೆರೈಟಿ ಕಬ್ಬಿನ ಹಾಲನ್ನು ತಯಾರು ಮಾಡಿದ ನಂತರದಲ್ಲಿ ಅದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಹಾಕಿದ ಕಬ್ಬಿನ ಹಾಲು, ಕಿತ್ತಳೆ ಹಣ್ಣಿನ ರಸ ಹಾಕಿದ ಕಬ್ಬಿನ ಹಾಲು, ಶುಂಠಿ ರಸವನ್ನು ಹಾಕಿದ ಕಬ್ಬಿನ ಹಾಲು, ಪ್ಲೇನ್ ಕಬ್ಬಿನ ಹಾಲು, ಈ ರೀತಿ ಬೇರೆ ಬೇರೆ ಕಬ್ಬಿನ ಹಾಲುಗಳನ್ನು ಬೇರೆ ಬೇರೆ ಟಿನ್ನಲ್ಲಿಟ್ಟು ಯಾರು ಯಾವ ಕಬ್ಬಿನ ಹಾಲು ಬೇಕಾದರೂ ಅವ್ರಿಗೆ ಇಷ್ಟಕ್ಕೆ ಬೇಕಾದಷ್ಟು ಕುಡಿಬಹುದು. ಸುಮಾರೊಂದು 10ರಿಂದ 15 ವೆರೈಟಿ ತಿಂಡಿಗಳು ಆ ಆಲೆಮನೆ ಸಲುವಾಗೇ ನಾವು ಮಾಡುವಂಥ ತಿಂಡಿಗಳೇ ಬೇರೆ ಮಲೆನಾಡಿನಲ್ಲಿ. ಈಗ ಇತ್ತೀಚೆಗೆ ಬೇರೆ ಬೇರೆ ರೀತಿಯ ಇದೆಲ್ಲ ಬಂದಿದೆ. ಅದಕ್ಕೆ ಈ ಲೇಸ್ ಥರ ಎಲ್ಲ ಮಾಡ್ತಾರೆ, ಬಾಳೆಕಾಯಿ ಎಣ್ಣೆ. ನಾವೆಲ್ಲ ಮೊದಲು ಸುಮ್ಮನೆ ನಾವು ಇದಕ್ಕೆ ಸಂಡಿಗೆ ಅಂತ ಕರಿತಿದ್ವಿ, ಬಾಳೆಕಾಯಿ ಸಂಡಿಗೆ, ಹಲಸಿನಕಾಯಿ ಸಂಡಿಗೆ, ಹಿಂಗೆ ಕರಿತಿದ್ವಿ. ಈಗೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ರೂಪ, ಚಿಪ್ಸ್. ಹಾಂ, ತುಂಬ ಆ ರೀತಿ. ಈ ಶೇಂಗಾನೂ ಒಂದು 3-4 ರೀತಿಯಲ್ಲಿ ಶೇಂಗಾ ಬೇಯಿಸಿ ಮಾಡಿದಂಥ ಶೇಂಗಾ, ಕಡಲೆ ಹಿಟ್ಟು ಹಾಕಿ ಅದರಲ್ಲಿ ಕರೆದಂಥ ಶೇಂಗಾ, ಆಮೇಲೆ ಬೇರೆ ಬೇರೆ ರೀತಿ ಮಂಡಕ್ಕಿ, ಚುರುಮುರಿ, ತುಂಬ ವೆರೈಟಿ ತಿಂಡಿಗಳನ್ನು ಮಾಡೋದು. ಅವರು 4 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆವರೆಗೆ ಬೇಕಾದಷ್ಟು ಆಲೆಮನೆಯನ್ನು ಎಂಜಾಯ್ ಮಾಡ್ಬೋದು ಒಂದು ದೊಡ್ಡ ಗ್ರೌಂಡಲ್ಲಿ. ಇದು ಯಾವಾಗಿರುತ್ತೆ ಸರ್? ಇದು ಪ್ರತಿ ವರ್ಷ ಡಿಸೆಂಬರ್ 25ರಿಂದ ಒಂದು 4-5 ದಿವಸ. ಕೆಲವು ಸರಿ ಅಂದರೆ ಮಕ್ಕಳೆಲ್ಲ ಬೆಂಗಳೂರಿಂದ ಮನೆಗೆ ಬಂದರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಟೈಮ್ ಇದೆ ಅಂದರೆ ಒಂದು ವಾರದವರೆಗೂ ಮಾಡ್ತೇನೆ. ಈಗೆಲ್ಲ ಅವ್ರಿಗೆ ರಜೆ ಸಿಕ್ಕಿದ್ರೆ ಉಳ್ಕೊಳ್ತಾರೆ, ಇಲ್ಲಾಂದರೆ ಹೊರಟುಬಿಡ್ತಾರೆ. ನನ್ನ ಫ್ಯಾಮಿಲಿ, ನನ್ನ ನೆಂಟರು ಇಷ್ಟರು ಎಲ್ಲ ಬರ್ತಾರೆ. ದಿವಸ ಒಂದು 25 ಜನ ಮಕ್ಕಳು ಬೇಕು ಬಂದವರಿಗೆಲ್ಲ ಉಪಚಾರ ಮಾಡಲಿಕ್ಕೆ. ಮಧ್ಯಾಹ್ನ 4 ಗಂಟೆಯಿಂದ 9-10 ಗಂಟೆವರೆಗೆ ಪ್ರತಿ ದಿವಸ ನಡೀತದೆ. ಇನ್ನು ದೂರದಿಂದ ಬಂದವರಿಗೆ ಸ್ಟೇ ಮಾಡಿಸ್ತೇನೆ. ಆಗ ಈ ಬೆಂಗಳೂರು, ಮೈಸೂರು ಬರ್ತಾರೆ. ಆದರೆ ಈ ಉಳಿದ ದಿನದಲ್ಲಿ ನಾನು ಒಂದು 4 ದಿವಸ 5 ದಿವಸ ಎಷ್ಟು ದಿವಸ ಬೇಕಾದ್ರೂ ಸ್ಟೇ ಮಾಡ್ಬೋದು, ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು. ಆಲೆಮನೆಯಲ್ಲಿ ಮಾತ್ರ ಒಂದೇ ದಿವಸ ಸ್ಟೇ ಮಾಡಬೇಕು, ನಾಳೆ ಬೇರೆ ಟೀಮ್ ಬರಬೇಕು, ಆ ಥರ ಮಾಡ್ತೇನೆ. ಒಂದು 4-5 ದಿವಸ ಮಾಡ್ತೇನೆ. ಅದು ತುಂಬ ಜನಪ್ರಿಯ ಆಗಿದೆ. ನಾನು ಆಲೆಮನೆಯನ್ನು 1 ವರ್ಷವೂ ಬಿಡುವಂಗಿಲ್ಲ, ಯಾಕಂದರೆ ಆ ಡೇಟ್ ಎಲ್ರಿಗೂ ರೂಢಿ ಆಗಿಬಿಟ್ಟಿದೆ. ಡಿಸೆಂಬರ್ 25ರಿಂದ ನಡೀತದೆ, ಕ್ರಿಸ್ಮಸ್ ಸೂಟಿ ಇರ್ತದೆ, ನಾವೆಲ್ಲ ಬರಬೇಕು ಅಂತ. ಸುತ್ತಮುತ್ತಲು ಇಡೀ ನಮ್ಮ ಸಾಮಾನ್ಯ ಹೆಚ್ಚು ಕಡಿಮೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನಿಂದನೂ ನನ್ನ ಆಲೆಮನೆ ಹಬ್ಬಕ್ಕೆ ತುಂಬ ಜನ ಬರ್ತಾರೆ. ಆಗ ಒಂದು ದಿವಸ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೇನೆ ಉದ್ಘಾಟನೆ ದಿವಸ. ನಮ್ಮ ಹೆಚ್ಚಾಗಿ ಈ ಯಕ್ಷಗಾನದ ಸಂಬಂಧಪಟ್ಟ ಕಾರ್ಯಕ್ರಮ ಇರ್ತದೆ. ನಾವೆಲ್ಲ ನಮ್ಮ ಮಲೆನಾಡಿಗರು ಅದರ ಪ್ರಿಯರು. ಒಂದು ದಿವಸದ ಪ್ರೋಗ್ರಾಮ್ ಇರ್ತದೆ. ಅದು ಒಂದಾಯಿತು. ಎರಡನೇದು, ಮಳೆಗಾಲದಲ್ಲಿ ನಾನೊಂದು 3-4 ಶನಿವಾರ ಮತ್ತು ಭಾನುವಾರ 3-4 ಶನಿವಾರ ಭಾನುವಾರ ಮಳೆ ಹಬ್ಬ ಅಂತ ಮಾಡ್ತೇನೆ. ಅದು ಸಹಿತ
ತುಂಬ ಜನಪ್ರಿಯ ಆಗಿದೆ ಸರ್. ಮಳೆಗಾಲದ ತಿಂಡಿ ತಿನಿಸುಗಳೇ ಬೇರೆ. ಮಲೆನಾಡಿನಲ್ಲಿ ತುಂಬ ಮಳೆ ಇರ್ತದೆ. ಹೊರಗಡೆ ಮಳೆಯಲ್ಲಿ ನೆಂದ್ಕೊಂಡು ಒಳಗೆ ಬರುವುದು ಒಂಥರದ ಖುಷಿನೇ, ಆ ಮಳೆಗಾಲವನ್ನು ಅನುಭವಿಸೋದು. ಆದ್ರೆ ಒಳಗೆ ಬಂದ ಕೂಡಲೇ ಆ ಬೆಚ್ಚಗಿನ ಇದನ್ನು ನಾವು ಏನು ಕರಿತೇವೆ, ಈಗೆಲ್ಲ ಫೈರ್ ಕ್ಯಾಂಪ್ ಅಂತ ಕರೀತಾರೆ, ನಾವೆಲ್ಲ ಹೊಡತಲು ಅಂತ ಕರಿತೇವೆ. ಹೊಡತಲು ಅಂತ ಕರೀತಾರೆ, ಹೊಡತಲು ಅಂತ ನಾವು ಕರೆಯೋದು. ಅದಕ್ಕೆ ಮೇಲ್ಗಡೆ ಈ ಬಿದಿರಿನ ತಟ್ಟಿಯಿಂದ ಮಾಡಿದಂಥ ಇದಿರ್ತದೆ, ಸುತ್ತಲೂ ಈ ನಾವೆಲ್ಲ ಕಂಬಳಿ ಕೊಪ್ಪೆಯನ್ನು ಸೂಡ್ಕೊಂಡು ಮಳೆಗಾಲದಲ್ಲಿ ರೈತಾಪಿ ಕೆಲಸ ಮಾಡೋದು, ಅದನ್ನು ಒಣಗಿಸ್ಲಿಕ್ಕೆ ಅಂತ ಒಂದು ಹೊಡತಲು ಅಂತ ಹಾಕಿರ್ತಾರೆ. ಅದು ಮಧ್ಯದಲ್ಲಿ ಬೆಂಕಿ ಉರಿತದೆ, ಇಡೀ ದಿವಸ ಬೆಂಕಿ ಉರಿಬೇಕು, ಅದು ಇದು ಒಣಗಬೇಕು. ಮತ್ತು ಗದ್ದೆ ಕೆಲಸ ಮಳೆಗಾಲದಲ್ಲಿ ಜಾಸ್ತಿ ಇರ್ತದೆ. ಗದ್ದೆ ತೋಟದಲ್ಲೂ ಕೆಲಸ ಇರ್ತದೆ. ಈಗೆಲ್ಲ 3-4 ಸರಿ ಔಷಧಿ ಹೊಡಿಬೇಕು, ಅವರೆಲ್ಲ ಬಂದು ಮೈ ಕಾಯಿಸ್ಲಿಕ್ಕೂ ಆಗಬೇಕು. ಪ್ರತಿ ಮನೇಲಿ ಇರ್ತದೆ ಆ ಹೊಡಚಲು. ನಾನು ನನ್ನ ಮಳೆ ಹಬ್ಬದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಿರ್ತೇನೆ. ಒಂದು ಪ್ರತಿ ಶನಿವಾರ ರವಿವಾರ ಸುಮಾರು 25-30 ಜನರವರೆಗೆ ಬೇರೆ ಬೇರೆ ಊರಿನಿಂದ ಬಂದವರು ಇರ್ತಾರೆ. ಕೆಸರುಗದ್ದೆಯಲ್ಲಿ ಅವರಿಗೆಲ್ಲ ಈ ನಾವಾಗ ನಾಟಿ ಭತ್ತದ ನಾಟಿ ಸೀಸನ್ ಆಗಿರ್ತದೆ. ಅದಕ್ಕಾಗಿ ನಾ ಈ ಆಟ ಆಡಲಿಕ್ಕೆ ಅಂತ ಗದ್ದೆ ಹೂಳಬೇಕಾಗಿಲ್ಲ, ಅದಕ್ಕೆ ಅಗೆಮಡಿ ಮಾಡಲಿಕ್ಕೆ ಗದ್ದೆ ಇದನ್ನು ಮಾಡಲಿಕ್ಕೆ ಅಂತ ಮಾಡಿರ್ತಾರೆ ಗದ್ದೆಯಲ್ಲಿ. ಅಲ್ಲಿ ಕೆಸರು ಗದ್ದೆಯಲ್ಲಿ ಆಟ ಆಡಿಸ್ತೇನೆ. ಆನಂತರ ಅಲ್ಲೇ ಅವರಿಗೆಲ್ಲ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಇರ್ತದೆ, ಬೆಂಕಿ ಕಾಸಲಿಕ್ಕೆ ಇದಿರ್ತದೆ. ಆನಂತರ ಆ ಹೊಡಚಲಲ್ಲಿ ಗೇರು ಬೀಜ ಸುಡೋದು, ಹಲಸಿನ ಬೀಜ ಸುಡೋದು, ಅದೆಲ್ಲ ಅವರಿಗೆ ಅಂದರೆ ಬೇರೆಯವರಿಗೆ ಅದು ಗೊತ್ತಿಲ್ಲ ಸರ್. ಮಳೆಗಾಲದಲ್ಲಿ ಒಂದು ಮಲೆನಾಡಿನಲ್ಲಿ ಇರುವಂತಹ ಆ ಜನಜೀವನ ಹೇಗಿರ್ತದೆ, ಅಲ್ಲಿಯ ಆಹಾರ ಕ್ರಮ ಹೇಗಿರ್ತದೆ, ಏನು ಕೆಲಸ ಮಾಡ್ತಾರೆ, ಆಗ ಆ ಮಳೆಯನ್ನು ಎದುರಿಸಲಿಕ್ಕೆ ಅವರು ಯಾವ ಥರ ಕಂಬಳಿ ಕೊಪ್ಪೆ ಸೂಡ್ಕೊಂಡು ಹೋಗ್ತಾರೆ, ಇದನ್ನೆಲ್ಲ ಅನುಭವ ಕೊಡಲಿಕ್ಕೆ ಅಂತ ಮಳೆ ಹಬ್ಬ. ಆನಂತರ ಆ ಮಳೆ ಹಬ್ಬದ ಸಮಯದಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ನಂದು. ಸೀಡ್ ಬಾಲ್ಗಳು ಅಂತ, ಸೀಡ್ ಬಾಲ್ ಎಲ್ರಿಗೂ ಗೊತ್ತು. ನಾನು ವಿಶೇಷವಾದ ಪ್ರಯತ್ನದಿಂದ ಈ ಬೇಸಿಗೆಯಲ್ಲಿ ಒಂದಷ್ಟು ದಿನ ಮಕ್ಕಳ ಶಿಬಿರ ಮಾಡ್ತೇನೆ, ನಗರದ ಮಕ್ಕಳಿಗಾಗಿ ಮಾಡ್ತೇನೆ. ಆಗ ಕಾಡಿನಲ್ಲಿರುವಂಥ ಹಣ್ಣು, ನಮ್ಮಲ್ಲಿ ತುಂಬ ಜಾತಿಯ ಹಣ್ಣುಗಳು ಈಗಾಗ್ತದೆ ಈ ಬೇಸಿಗೆಯಲ್ಲಿ, ಏಪ್ರಿಲ್ ಮೇದಲ್ಲಿ. ಪ್ರತಿ ದಿವಸ ಅವರನ್ನು ಗುಡ್ಡ ಬೆಟ್ಟದಲ್ಲಿ ಓಡಾಡಿಸುವಾಗ ಆ ಬೀಜವನ್ನು ಏನು ಕಲೆಕ್ಟ್ ಮಾಡಿರ್ತೇನೆ, ಅವರು ಹಣ್ಣು ತಿಂದ ಆ ಬೀಜವನ್ನು ಅದನ್ನೇ ಸೀಡ್ ಬಾಲ್ ಮಾಡಿಸ್ತೇನೆ. ಆ ಮಕ್ಕಳ ಹತ್ರ ಬಿಸಿಲಲ್ಲಿ ಒಣಗಿಸಿರ್ತೇನೆ. ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಪ್ರತಿಯೊಬ್ಬರು ಮಳೆ ಹಬ್ಬಕ್ಕೆ ಬಂದವರು ಕನಿಷ್ಠ 25 ಸೀಡ್ ಬಾಲನ್ನು ಥ್ರೋ ಮಾಡಬೇಕು ಖಾಲಿ ಜಾಗದಲ್ಲಿ. ಅವರಿಗೆ ಕ್ಯಾಟರ್ಪಿಲ್ಲರ್ ಅಂತಾರೆ, ಚಿಟಿಬಿಲ್ಲು ಅಂತ ಕರೀತಾರೆ. ಅದನ್ನು ಅವ್ರಿಗೆ ಕೊಟ್ಟಿರ್ತೇನೆ. ಒಬ್ಬರಿಗೆ ಒಂದು ಚಿಟಿಬಿಲ್ಲು, 25 ಸೀಡ್ ಬಾಲು. ಅವರು ಅದನ್ನು ಖಾಲಿ ಜಾಗದಲ್ಲಿ ಥ್ರೋ ಮಾಡಬೇಕು. ಅಲ್ಲಿ ಒಂದಷ್ಟು ಹಣ್ಣಿನ ಗಿಡ ಬೆಳೀಲಿ ಅನ್ನೋ ಒಂದು ಆಸೆ ನಂದು. ಅದು ತುಂಬ ಫಲಪ್ರದ ಆಗಿದೆ. ಈಗ ನಾನು ಪ್ರಾರಂಭದಲ್ಲಿ ಮಾಡಿದಂಥ ಆ ಕೋಕಮ್ಮ ಹಣ್ಣಿನ ಗಿಡಗಳೆಲ್ಲ ಈಗ ಹಣ್ಣಾಗ್ತದೆ. ತುಂಬ ವರ್ಷದಲ್ಲೇ ಫಸಲು ಬರುತ್ತಾ ಅದು ಅಷ್ಟು ಬೇಡ, 4-5 ವರ್ಷಕ್ಕೆ ಬಂದುಬಿಡ್ತದೆ ನಮ್ಮಲ್ಲಿ ಪ್ರದೇಶಕ್ಕೆ. ತುಂಬ ಈ ಹೆಬ್ಬಲಸು, ನೇರಳೆ ಇದೆಲ್ಲ ಈಗ ನಮಗೆ ಕಾಣುತ್ತದೆ ಎಷ್ಟೆಲ್ಲ ಗಿಡ ಬೆಳೆದಿದೆ ಅಂತ ಆ ಥ್ರೋ ಮಾಡಿದಂಥ ಜಾಗದಲ್ಲಿ. ಅದೊಂದು ಈ ಪರಿಸರ ಪೂರಕವಾದಂಥ ಒಂದು ಸಣ್ಣ ಪ್ರಯತ್ನ ನಂತು ಮಳೆ ಹಬ್ಬದ ಮುಖಾಂತರ. ಈ ರೀತಿ ನಿರಂತರವಾಗಿ ಚಟುವಟಿಕೆಯಲ್ಲೇ ಇರ್ತದೆ ನನ್ನ ಹೋಮ್ ಸ್ಟೇ. ಆಮೇಲೆ ನನ್ನ ಹೋಮ್ ಸ್ಟೇಯಲ್ಲಿ ಈ ತಕ್ಷಣ ಬಂದವರಿಗೆ ನಾನು ಸೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸುಮಾರು ಒಂದು 10 ದಿವಸ 15 ದಿವಸದ ಒಂದು ಗ್ಯಾಪ್ ಬೇಕು. ಯಾರು ಈ ರಿಸರ್ಚ್ ಮಾಡೋರು, ಏನೇನೋ ಕೆಲಸ ಇಟ್ಕೊಂಡು ಬಂದವರು ಯಾವಾಗಲೂ ಇರ್ತಾರೆ. ಶನಿವಾರ ರವಿವಾರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ನಾನು ಎಲ್ಲ ಏನು ಬಂದಂಥ ಅತಿಥಿಗಳಿದ್ದಾರೆ ಅವ್ರ ಜೊತೆನೇ ಇರ್ತೇನೆ. ಅವರನ್ನು ಒಬ್ಬರನ್ನೇ ಕಾಡಿಗೆ ಕಳಿಸೋದು ಅಥವಾ ಎಲ್ಲೋ ಹೋಗಿ ಬನ್ನಿ ಅಂತ ಕಳಿಸೋದು ಈ ಥರ ಎಲ್ಲ ಮಾಡೋದಿಲ್ಲ. ನಾನು ಸಣ್ಣ ಗ್ರೂಪ್ ಆದರೂ ಅವ್ರ ಜೊತೆಯಲ್ಲೇ ಇರ್ತೇನೆ. ಅವ್ರು ನಮ್ಮ ಮನೆಗೆ ಬಂದು ವಾಪಸ್ ಹೋಗುವಲ್ಲಿವರೆಗೆ. ಮತ್ತು ಪ್ರತ್ಯೇಕವಾದಂಥ ರೂಮುಗಳು, ಆ ರೂಮ್ನಲ್ಲಿ ಸರ್ವಿಸ್ ಕೊಡುವಂಥದ್ದು, ಆ ಥರದ ಇದೆಲ್ಲ ಇಲ್ಲ ನನ್ನ ಹೋಮ್ ಸ್ಟೇಯಲ್ಲಿ. ನನ್ನ ಮನೆಯಲ್ಲಿ
ನಾನು, ನಮ್ಮ ಮನೆಯವರು, ನನ್ನ ಅತ್ತೆ ಇರ್ತಾರೆ ನನ್ನ ಹೋಮ್ ಸ್ಟೇಯಲ್ಲಿ, ನನ್ನ ಮಗ ಸೊಸೆ ಬೆಂಗಳೂರಲ್ಲಿರ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾಗಿ ಇದ್ದು 2 ದಿವಸನೋ 3 ದಿವಸನೋ 8 ದಿವಸ ಬೇಕಾದರೆ ಇದ್ದು ಹೋಗ್ಬೋದು ನನ್ನ ಹೋಮ್ ಸ್ಟೇಯಲ್ಲಿ. ಹೊರತಾಗಿ ಬೇರೆ ಯಾವುದೇ ಆಧುನಿಕವಾದಂಥ ಯಾವ ಸೌಲಭ್ಯಗಳು ಇಲ್ಲ ಸರ್. ಅಲ್ಲ, ಆಧುನಿಕವಾದ ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಅದೇನೇ ತಾನೇ, ಅದನ್ನು ಬಿಟ್ಟು ತಾನೇ ನಾವು ಬರೋದಕ್ಕೆ ಅಲ್ಲಿಗೆ ಬರೋದು. ಅದ್ಭುತವಾಗಿದೆ ಸರ್ ನೀವು ಹೇಳ್ತಾ ಇದ್ದರೆ. ನನಗೆ ಈ ನಿಜ ಹೇಳಲ್ಲ, ಮಳೆ ಹಬ್ಬದ್ದಾಗಲಿ ಅಥವಾ ಇದರದ್ದು ಕಬ್ಬಿನ ಆಲೆಮನೆ, ಸಾರಿ ಆಲೆಮನೆ, ಆ ಪದ ಮರ್ತೋಯ್ತು, ಆಲೆಮನೆ ಹಬ್ಬ ಆಗಲಿ, ಇದೆಲ್ಲ ನೀವು ಹೇಳ್ತಾ ಇದ್ದರೆ ಇವಾಗಲೇ ಮಾಡಿ ನಾನು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹಾಗೆ ಹೋಗೋಣ ಅಂತ. ಅದರಲ್ಲೂ ಸ್ಪೆಷಲಿ ನೀವು ಆಹಾರದ ಬಗ್ಗೆ ಎಲ್ಲ ಹೇಳ್ತಾ ಇದ್ದರೆ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ನೀವು ಹೇಳಿದ್ದು ಏನೂ ಕೂಡ ಅಂದರೆ ಆಧುನಿಕ ಸೌಲಭ್ಯಗಳೇ ಏನೂ ಇಲ್ಲ ಅಂತ ಹೇಳಿದ್ರಲ್ಲ, ಅದೇ ತಾನೇ ಬೇಕಾಗಿರೋದು. ಈ ತುಂಬ ಜಂಜಾಟಗಳಲ್ಲೇ ನಾವು ಜೀವನ ನಡೆಸ್ಕೊಂಡು ಬಂದ್ಬಿಟ್ಟಿರ್ತೀವಿ. ಇದೆಲ್ಲ ಬೇಡ, ಒಂದು ಈ ಕಂಫರ್ಟ್ ಝೋನಿಂದ ಹೊರಗಡೆ ಇರೋಣ, ಒಂದು 4 ದಿನ ಪ್ರಕೃತಿ ಜೊತೆ ಇರೋಣ ಅಂತ ಆಸೆ ಪಟ್ಟವ್ರಿಗೆ ಖಂಡಿತವಾಗೂ ತವರು ಮನೆ ಹೋಮ್ ಸ್ಟೇ ಅದ್ಭುತವಾದ ಜಾಗ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಖಂಡಿತವಾಗೂ ಬರ್ತೀವಿ ಸರ್ ನಾವು. ಸರ್, ಇದು ಈಗ ಇದನ್ನು ಪ್ರಾರಂಭ ಮಾಡೋದಕ್ಕೆ ನೀವು ಕಟ್ಟಿದ್ದು ಬೇರೆ, ನೀವು ನಿಮ್ಮ ಶ್ರೀಮತಿ ಅವರಿಬ್ಬರು ಸೇರಿ ಒಂದೊಂದೇ ಇಟ್ಟಿಗೆ ಇಟ್ರಿ ಅಂತ ಹೇಳೋಕ್ಕಾಗಲ್ಲ, ಮಣ್ಣನ್ನು ಇಟ್ಟು ಕಟ್ಟಿದ್ದೀರ. ಇದು ಫಿಸಿಕಲ್ ಕಷ್ಟಗಳು ಸರ್. ಅದು ಫಿಸಿಕಲ್ ಕಷ್ಟಗಳು ಬಿಟ್ಟು ಬೇರೆ ಏನೇನು ತರಹದ ತೊಂದರೆಗಳಾಯಿತು ನಿಮಗೆ ಕಟ್ಟಬೇಕಾರೆ, ಅಂದರೆ ಕಟ್ಟಿ ನಡೆಸ್ಬೇಕಾರೆ ಎಲ್ಲ? ನನಗೆ ಬೇರೆ ಯಾವುದೇ ರೀತಿಯಲ್ಲಿ ಆಗ ತೊಂದರೆಗಳು ಅನ್ನೋದಕ್ಕಿಂತ ನಮ್ಮ ಶಿರ್ಸಿ ತಾಲೂಕಿಗೆ ಹೋಮ್ ಸ್ಟೇ ಅನ್ನೋದೇ ಹೊಸ್ತು ಸರ್. ಆಗ ನಾನು ಮಾಡುವಾಗ ಎಲ್ಲೋ ಒಬ್ಬಿಬ್ಬರು ಮಾಡಿದರು. ಸುತ್ತಮುತ್ತಲಿನವರು ಹೋಮ್ ಸ್ಟೇ ಅನ್ನೋ ಹೆಸರೇ ಕೇಳಿರಲಿಲ್ಲ. ಅವರಿಗೆ ಏನೋ ರೆಸಾರ್ಟ್ ಮಾಡ್ತಾರಂತೆ. ಯಾರು ಬರ್ತಾರೆ ಇಲ್ಲಿ? ಈ ಒಂದು ಅತ್ಯಂತ ಕುಗ್ರಾಮ ಅದು. ಆನಂತರ ಒಂದು ವೆಹಿಕಲ್ ಬರಲಿಕ್ಕೂ ಸಹಿತ ಇದಿಲ್ಲ, ನಡ್ಕೊಂಡೇ ಬರಬೇಕು ನನ್ನ ಮನೆಗೆ. ಏನು ಹುಚ್ಚಾಟ ಇವ್ರದ್ದು ಅಂತ ಆ ಥರದ ಒಂದಷ್ಟು ಟೀಕೆಗಳು ಸಹಜವಾಗಿ ಅದು ನನ್ನ ಒಳ್ಳೆಯದಕ್ಕೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇದೆಲ್ಲ ಸಾಧ್ಯನಾ ಅಂತ. ಆದರೆ ನಾನು ಇಲ್ಲ, ನಾನು ಮಾಡಬೇಕು ಅನ್ನೋ ಅದರಲ್ಲಿ ಎಲ್ಲೂ ಬೇರೆ ಯೋಚನೆ ಮಾಡಲಿಲ್ಲ. ನಾನು ನನ್ನ ಹತ್ರ ಆಗ್ತದೆಯೋ ಇಲ್ಲೋ ಆ ರೀತಿಯ ಅಳುಕನ್ನು ಮಾಡಲೇ ಇಲ್ಲ ಸರ್. ಇಲ್ಲ, ಮಾಡೋಣ, ನಮಗೆ ಬೇರೆ ಏನು ನಾವು ಮಾಡಬೇಕಾಗಿಲ್ಲ. ಬಂದವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತಲ್ಲ, ಇನ್ನೇನು ಬೇಕು? ಅದ್ರ ಹೊರತಾಗಿ ಮತ್ತೇನು ಅದರಲ್ಲಿ ನನಗೇನು ಕಷ್ಟ ಕಂಡಿಲ್ಲ. ಬಂದವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ. ಕೆಲವರು ಆ ಪ್ರಾರಂಭದ ದಿನದಲ್ಲಿ ನನಗೆ ನಾನ್ ವೆಜ್ಜು ಡ್ರಿಂಕು ಈ ಥರದ್ದನ್ನೆಲ್ಲ ಕೇಳಿದರು. ಅದೊಂದು ಸ್ವಲ್ಪ ನನಗೆ ಕೆಲವು ಸಾರಿ ತುಂಬ ಮುಜುಗರನೂ ಆಯಿತು. ಆಮೇಲೆ ಸಿಟ್ಟು ಮಾಡ್ಕೊಂಡು ಹೋದವರು ಇದ್ದಾರೆ. ಏನು ನಿಮ್ಮದು ಈ ಥರ ಎಲ್ಲ ಒಂದು ನಾವೇ ತಂದ್ಕೊಳ್ತೇವೆ. ಇಲ್ಲ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ. ನಾವು ಆ ಥರ ನೇಚರ್ ಲವರ್ಸ್ ಓನ್ಲಿ ಅಂತಲೇ ನಾನು ಅದನ್ನು ಇದು ಮಾಡ್ಕೊಂಡಿದ್ದೇನೆ. ಎಲ್ಲರ ಹತ್ರ ಅದನ್ನು ಹೇಳಿದ್ದೇನೆ. ಬುಕ್ಕಿಂಗ್ ಮಾಡುವಾಗ ನಾನು ಅವ್ರ ಹತ್ರ ಪದೇ ಪದೇ ಕೇಳ್ಕೊಳ್ತೇನೆ, ನೋಡಿ ಈ ಥರ ಇದೆ, ನಿಮಗೆ ಇಷ್ಟ ಆದರೆ ಬನ್ನಿ. ಮತ್ತು ನಮ್ಮಲ್ಲಿ ಬೇರೆ ಯಾವುದೇ ರೀತಿ ನಾನ್ ವೆಜ್ಜು ಡ್ರಿಂಕು ಅಥವಾ ಮತ್ತು ಈ ಮ್ಯೂಸಿಕ್ ಹಾಕಲ್ಲ ಕುಣಿಯೋದು ಆ ಥರದ್ದೆಲ್ಲ ಅದೆಲ್ಲ ನಾನು ಇಷ್ಟಪಡೋದಿಲ್ಲ ಸರ್. ಅದಕ್ಕೆ ಬೇರೆ ಎಲ್ಲಾದರೂ ಇದ್ದಲ್ಲಿ ನೀವು ಅದನ್ನು ನೋಡ್ಕೊಳ್ಳಿ. ದಯವಿಟ್ಟು ನನ್ನ ಹೋಮ್ ಸ್ಟೇಲಿ ಈ ಥರ ಇರಬೇಕು ಅಂತ ರಿಕ್ವೆಸ್ಟ್ ಮೊದಲಿಂದನೂ ನಾನು ಮಾಡ್ತಾ ಬಂದಿದ್ದೆ. ಒಂದೊಂದು ಸರಿ ಮುಜುಗರ ಆಗ್ತಿತ್ತು ನನಗೆ. ಇಲ್ಲ, ನಾವು ಅದೇ ಏನು 31ಗೆ ಅಂತಲೇ ಬಂದಿದ್ದು ನಾವು ಅದನ್ನು ಮಾಡದೇ ಇದ್ದರೆ ನಮಗೆ 31 ಆಗೋದಿಲ್ಲ. ಆಮೇಲೆ ನಾನು ಇಲ್ಲ, ಈಗೆಲ್ಲ 31ಗೆಲ್ಲ ನಾನೀಗ ಯಾರನ್ನೂ ಬುಕ್ಕಿಂಗೇ ತಗೊಳ್ಳೋದಿಲ್ಲ ಸರ್, ಯಾರಿಗೂ. ಅಂದರೆ ಅವರಿಗೆ 31 ಬುಕ್ಕಿಂಗ್ ತೊಗೊಂಡ್ರು ಅಂದರೆ ಎಲ್ಲದೂ ಇರ್ತದೆ ಅಂತ, ಹಾಗೆ ಆ ಥರದ ಭಾವನೆಯಲ್ಲಿ ಬಂದು ನನ್ನ ಇದನ್ನು ಹೇಳ್ತೀನಿ ಕೇಳಿ. ನಾನು ಪ್ರಕೃತಿ ಚಾರಣ ಇದೆಲ್ಲ ಇದೆಯಲ್ಲ, ನಾನು ದೀಪಾವಳಿ ಡಿಸೆಂಬರ್ 31 ಕಾಡಲ್ಲಿ ಜೀವನ ನಡೆಸ್ಬಿಡ್ತೀನಿ. ಇರೋದೇ ಇಲ್ಲ ನಾನಿಲ್ಲಿ, ಬೆಂಗಳೂರಲ್ಲೇ ಇರೋಲ್ಲ.
ದೀಪಾವಳಿ ದಿನನೂ ಇರಲ್ಲ, ಡಿಸೆಂಬರ್ 31 ಮತ್ತು ನನ್ನ ಹುಟ್ಟಿದ ಹಬ್ಬದ ಟೈಮಲ್ಲಿ ನಾನು ಊರಿಂದ ಹೊರಗೆ. ಆಮೇಲೆ ಇದು ನಾನು ಹೇಳ್ತಿರೋದು ನನ್ನ 93, 94 ಇವಾಗ ಆಗಿಂದ ಶುರುವಾಗಿದ್ದು. ಈ 2005 ಆದಮೇಲೆ ಕಾಡಲ್ಲೇ ಬಂದು, ಅಂದರೆ ತೀರ ಕಾಡಿನ ಬಾರ್ಡರ್ಗಳಲ್ಲಿ ಇವ್ರದ್ದು ಹುಚ್ಚಾಟಗಳು ಶುರು ಆಯಿತು ಮತ್ತೆ. ಅಂದರೆ ಹುಚ್ಚಾಟ ಅಂದರೆ ಅವ್ರ ಎಂಜಾಯ್ಮೆಂಟು ಅಂತ ಅವ್ರು ಅನ್ಕೋತಾರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಕುಡಿಯೋದು ತಿನ್ನೋದು ಅವ್ರ ಇಷ್ಟಗಳು. ಆದರೆ ಈ ಸೌಂಡ್ ಹಾಕ್ಕೊಂಡು ಕಿರ್ಚಾಟ ಮಾಡೋದು ಅದೆಲ್ಲ ಇದೆಯಲ್ಲ, ಅದು ಕಾಡಿನ ಪಕ್ಕನೇ ಶುರುವಾಗಿ ನಾನು ಇವಾಗ ಬೆಂಗಳೂರಲ್ಲಿ ಉಳ್ಕೋತೀನಿ. ಹೌದು ಸರ್. ಆದರೆ ನೀವು ಇವಾಗ ಹೇಳ್ತಾ ಇರೋದನ್ನು ಕೇಳಿದ್ರೆ ಸುಸಂಸ್ಕೃತ ಸಂಸಾರಸ್ಥರು ಸುಖವಾಗಿ ಬಂದು ಇರುವಂತಹ ಜಾಗ ತವರು ಮನೆ ಹೋಮ್ ಸ್ಟೇ. ಯಾಕೆಂದರೆ ಇದು ತುಂಬ ಕಡಿಮೆ. ಈ ಮಕ್ಕಳು ಮರಿನ ಕರ್ಕೊಂಡೋಗಿ ಅವ್ರ ಎದುರುಗಡೆ ಕುಡಿತಾ ತಿನ್ನೋದು, ನಾನು ಹೇಳಕ್ಕೆ ಹೊರಟಿದ್ದು ಆಹಾರ ಕ್ರಮ ಬೇರೆ, ಅದು ಅವ್ರವ್ರ ಅಭ್ಯಾಸ. ಆದರೆ ಈ ಮಕ್ಕಳ ಎದುರುಗಡೆ ಕುಡಿಯೋದು ಇದೆಲ್ಲ ಮಾಡ್ತಾರಲ್ಲ, ಆ ಥರದ ಯಾವುದೇ ಇಲ್ಲದ ಜಾಗ ತವರು ಮನೆ ಹೋಮ್ ಸ್ಟೇ. ಅದ್ಭುತವಾದ ಕಾನ್ಸೆಪ್ಟ್ ಸರ್. ಇದು ತುಂಬ ಅಪರೂಪದ್ದು. ಇದು ಅಪರೂಪನ ಅಥವಾ ಇಡೀ ಕರ್ನಾಟಕದಲ್ಲಿ ಒಂದೇನೋ ನಂಗೆ ಗೊತ್ತಾಗ್ತಿಲ್ಲ, ಇರ್ಬೋದು, ಬೇರೆ ಬೇಕಾದಷ್ಟು ಇದೆ ಸರ್. ಆದರೆ ಈ ಥರ ನಾನು ಹೇಳಿದ್ದು ಹೋಮ್ ಸ್ಟೇಗಳು ಸಾಕಷ್ಟಿವೆ, ಆದರೆ ಯಾವುದೇ ಮದ್ಯಪಾನ ಮತ್ತು ಮಾಂಸಾಹಾರ ಇಲ್ಲದ ಒಂದು ಜಾಗ ಮತ್ತು ಸೌಂಡ್ ಇಲ್ಲದ ಜಾಗ. ಹೌದು, ನಾನು ಅದನ್ನು ತುಂಬ ಪ್ರಯತ್ನಪೂರ್ವಕವಾಗಿ ಇವತ್ತಿನವರೆಗೂ ಅದನ್ನು ಅವರಿಗೆ ಹೇಳ್ತೇನೆ. ನಮ್ಮಲ್ಲಿ ನಿಸರ್ಗದತ್ತವಾಗಿ ಹಿಂಗೆ ನನ್ನ ಹೋಮ್ ಸ್ಟೇಲಿ ಕೂತ್ಕೊಂಡ್ರೆ ಸಮೃದ್ಧವಾದಂಥ ತೊರೆಯ ನೀರಿನ ಸಪ್ಪಳ ಇಡೀ ದಿವಸ ಇರ್ತದೆ. ಮಳೆಗಾಲ ಪ್ರಾರಂಭ ಆಯಿತು ಅಂದರೆ ಸುಮಾರು ಡಿಸೆಂಬರ್ವರೆಗೆ. ಅದಕ್ಕೂ ಹೊರತಾದ ಮ್ಯೂಸಿಕ್ ಬೇಡ. ಹಕ್ಕಿಗಳ ಚಿಲಿಪಿಲಿ ಇರುತ್ತೆ, ಯಾವಾಗಲೂ ಇರ್ತದೆ. ಕೀಟಗಳ ಕಿರಿಕಿರಿ ಸೌಂಡ್ ಇರ್ಬೋದು, ಯಾವಾಗಲೂ ಇರ್ತದೆ. ಜೀರುಂಡೆಗಳು ತುಂಬ ಇರ್ತದೆ. ಆ ಒಂದು ಸೌಂಡ್ ಇದೆಯಲ್ಲ, ಅದರ ಮುಂದೆ ಯಾವುದೂ ಇಲ್ಲ ಸರ್. ಅದು ಜನಕ್ಕೆ ಗೊತ್ತಾಗಲ್ಲ. ನನ್ನ ಜೊತೆ ಇವಾಗ ಹಿಮಾಲಯಕ್ಕೆ ಟ್ರೆಕ್ಕಿಂಗ್ ಬರ್ತಾರಲ್ಲ, ಅದು ಇಷ್ಟು ದೊಡ್ಡದೊಂದು ಸ್ಪೀಕರ್ ಇಟ್ಕೊಂಡ್ಬಿಟ್ಟಿರ್ತಾರೆ. ನನ್ನ ಜೊತೆ ಬಂದವರಲ್ಲ, ನನ್ನ ಜೊತೆ ಬಂದವ್ರಿಗೆ ಖಂಡಿತ ಅವ್ರದ್ದು ಮೊಬೈಲನ್ನು ಆಫ್ ಮಾಡಿಸಿಟ್ಟಿರ್ತೀನಿ ನಾನು, ನೇಚರ್ನ ಎಂಜಾಯ್ ಮಾಡಲಿ ಅಂತ. ಆದರೆ ಇಷ್ಟು ದೊಡ್ಡ ಸ್ಪೀಕರು ಹಿಂಗೆ, ನೀವು ಇವಾಗ ಕವಳ ಸಂಚಿ ಹಾಕಿದ್ದೀರಲ್ಲ, ಅದರಲ್ಲಿ ಕವಳ ಇಲ್ಲ, ಆದರೆ ಆ ಥರ ಒಂದು ಬೆಲ್ಟ್ ಹಾಕ್ಕೊಂಡು ಹಿಂಗೆ ನೇತು ಹಾಕ್ಕೊಂಡಿರ್ತಾರೆ. ಹೌದು, ಅವ್ರಿಗೆ ತಮ್ಮ ಸ್ವಂತ ಮೆಟೀರಿಯಲ್ಗಳು ಹೊತ್ಕೊಂಡು ಹೋಗೋದಕ್ಕೆ ಬ್ಯಾಗಲ್ಲಿ, ಟ್ರೆಕ್ಕಿಂಗ್ ಬ್ಯಾಗಲ್ಲಿ ತುಂಬ್ಕೊಂಡು ಹೋಗೋದು ವಸ್ತುಗಳಿರಬೇಕಲ್ಲ, ಅದನ್ನು ಪೋರ್ಟ್ರಿಗೆ ಕೊಟ್ಬಿಟ್ಟಿರ್ತಾರೆ. ಅದಕ್ಕಿಂತ ಬಾರದ್ದನ್ನು ಇಲ್ಲಿ ಸೊಂಟಕ್ಕೆ ನೇತು ಹಾಕ್ಕೊಂಡು ಜೋರಾಗಿ ವಾಲ್ಯೂಮ್ ಕೊಟ್ಕೊಂಡು ನಡೀತಾ ಇರಬೇಕು ಅವರು. ಸ್ವಾಮಿ, ನಾನು ಎಷ್ಟು ಅಂತ ಬೈಲಿ, ಕಡೆಗೆ ಹಿಂಗೆ ನಿಂತ್ಕೊಳ್ಳೋದು. ಹೋಗಿ ಇಲ್ಲ ಹೋಗಿ ನೀವು, ನನಗೆ ಆ ಸೌಂಡ್ ಇಷ್ಟ ಆಗಲ್ಲ, ಯಾಕಂದ್ರೆ ನಾನು ನೇಚರ್ನ ಎಂಜಾಯ್ ಮಾಡೋಕ್ಕೆ ಬಂದಿರೋದು. ದಯವಿಟ್ಟು ನೀವು ಮುಂದೆ ಹೋಗಿ, ನೀವು ಹೋಗಿ ಒಂದು ಗಂಟೆ ಆದಮೇಲೆ ನಾನು ಹಿಂದೆ ಬರ್ತೀನಿ ಅಂತ ಹೀಗೆ ಒಂದು ವ್ಯಂಗ್ಯವಾಗಿ ಹೇಳಿ ಕಳಿಸಿದ್ದೀನಿ ಎಷ್ಟೋ ಜನಕ್ಕೆ. ಕೆಲವ್ರಿಗೆ ಹಾಕಬೇಡಿ ಅಂತಂದರೆ ನೀನೇ ಅವನು ಹೇಳೋಕ್ಕೆ ನಿಂದ ಕಾಡು ಅಂತ ಮಾತಾಡ್ತಾರೆ. ನಾವು ಎಂಜಾಯ್ ಮಾಡೋಕ್ಕೆ ಬಂದಿರೋದೇ ಹಾಗೆ ಅಂತ ಅವರ ಅನಿಸಿಕೆಗಳು. ಆದರೆ ಕಾಡಿನ ಒಂದು ಅದ್ಭುತ, ಪ್ರಕೃತಿಯ ಒಂದು ನೋಡೋದಾಗಲಿ ಕೇಳೋದಾಗಲಿ, ನಮ್ಮ ಪಂಚೇಂದ್ರಿಯಗಳನ್ನು ಕಾಡಿನಲ್ಲಿ ಎಂಜಾಯ್ ಮಾಡೋದಿದೆಯಲ್ಲ, ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದು ಓಡ್ಕೊಂಡೋಗಿ ಬಂದುಬಿಡ್ಬೇಕು, ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಕೊಂಡು ಹೋಗಿ ಬಂದುಬಿಡ್ಬೇಕು ಅಂತ. ಓಕೆ, ಈಗ ನಿಮ್ಮಲ್ಲಿ ಯಾವ ಥರದ ಗೆಸ್ಟ್ಗಳು ಬಂದಿದ್ದಾರೆ? ಅಂದರೆ ಯಾರ ಪ್ರಸಿದ್ಧ? ನನ್ನ ಹೋಮ್ ಸ್ಟೇಯಲ್ಲಿ ಈಗ ಇಷ್ಟರೊಳಗಡೆ ಒಂದು 4-5 ಜನ, ಈ ಹೆಚ್ಚಾಗಿ ಜರ್ಮನ್ನವರೇ ಜಾಸ್ತಿ ಬಂದವರು, PhD ಮಾಡಲಿಕ್ಕೆ ಅಂತ ಬಂದು ಪಶ್ಚಿಮ ಘಟ್ಟದ ಜನಜೀವನ, ಪಶ್ಚಿಮ ಘಟ್ಟದಲ್ಲಿರುವಂತಹ ಸಸ್ಯ ವೈವಿಧ್ಯಗಳು, ಅವರು ಎಲ್ಲ ಸ್ಟೂಡೆಂಟ್ ವೀಸಾದಲ್ಲಿ ಬಂದು 6 ತಿಂಗಳ ನಮ್ಮನೆಯಲ್ಲೇ ಉಳ್ಕೊಂಡು ಮಾಡ್ಕೊಂಡು ಹೋದವರು. ಆಮೇಲೆ ಸಡನ್ನಾಗಿ ಕೋವಿಡ್ ಬಂತು, ಲಾಕ್ಡೌನ್ ಆಯಿತು. ಆಗ ಒಬ್ಬಳು ಜರ್ಮನ್ ಹುಡುಗಿ ನಮ್ಮನೆಲ್ಲೇ ಇದ್ಲು. ಅವಳು ಬಂದಷ್ಟೇ 1.5 ತಿಂಗಳಾಗಿತ್ತು. ನಟಾಲಿ ಅಂತ ಫ್ರೈಬರ್ಗ್ ಯೂನಿವರ್ಸಿಟಿಯಿಂದ ಬಂದಿದ್ಲು. ನಮಗೆ ಆಗ ಅದು ಫಾರ್ಮ್ ನಂಬರ್ 10 ಯಾವುದೋ ಒಂದು ಡಿಕ್ಲರೇಷನ್ ಮಾಡಬೇಕಾಗಿತ್ತು. ನನಗೂ ಗೊತ್ತಿರಲಿಲ್ಲ, ನಾನು ಅದನ್ನು ಡಿಕ್ಲರೇಷನ್ ಮಾಡ್ಕೊಂಡಿರಲಿಲ್ಲ. ತುಂಬ ಭಯ ಆಯಿತು. ಯಾಕಂದರೆ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾ ಜೈಲಿಗೆ ಹೋಗಬೇಕು,
ಪ್ರತಿ ದಿವಸ ಅವಳಿಗೆ ಕೋವಿಡ್ ಟೆಸ್ಟ್ ಆಗಬೇಕು. ಎಲ್ಲ ಡಿಪಾರ್ಟ್ಮೆಂಟವರು ನನ್ನ ಹತ್ರ ಕೇಳ್ತಿದ್ರು ಪ್ರತಿ ದಿವಸ, ಏನಾಯಿತು ಅವಳಿಗೆ ಏನು ತೊಂದರೆ ಆದರೆ ನೋಡಿ ಕಷ್ಟ ಆಗ್ತದೆ ನಿಮಗೆ, ನೀವು ಇದನ್ನು ಡಿಕ್ಲರೇಷನ್ ಬೇರೆ ಮಾಡ್ಕೊಂಡಿಲ್ಲ. ಅದು ಮಾಡ್ಬೋದಿತ್ತಲ್ಲ ಸರ್, ನನಗೆ ಗೊತ್ತಿರಲಿಲ್ಲ ಆಗ. ಅಲ್ಲ, ಆಮೇಲೆ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇರಲಿಲ್ಲ. 25 ಕಿಲೋಮೀಟ್ರು ಸಿಟಿಯಿಂದ ನನ್ನ ಮನೆಗೆ, ತಾಲೂಕು ಹೆಡ್ ಕ್ವಾರ್ಟ್ರಿಂದ ಅವಳಿಗೆ ತಾಲೂಕು ಹೆಲ್ತ್ ಆಫೀಸರ್ ಪ್ರತಿ ದಿವಸ ಕೋವಿಡ್ ಟೆಸ್ಟ್ ಮಾಡಬೇಕು ಅಂದರೆ ಅವಳು ಕರ್ಕೊಂಡು ಹೋಗ್ಲಿಕ್ಕೆ ನನಗೆ ಪರ್ಮಿಷನ್, ಮನೆಯಿಂದ ಹೊರಗೆ ಬರುವಂಗಿಲ್ಲ. ಆ ಥರದ ಕಷ್ಟ. ಅದೊಂದು ಸುಮಾರು 14 ದಿವಸ ಬೇಕಾಯಿತು ಅವಳನ್ನು ವಾಪಸ್ಸು. ಜರ್ಮನ್ ಎಂಬಸಿಯವರು ಬೆಂಗಳೂರಿಗೆ ವಿಮಾನ ಕಳಿಸಿದ್ರು. ಅವಳನ್ನು ಬೆಂಗಳೂರಿಗೆ ನಾವು ಕಳಿಸಿ ಅವಳು ವಾಪಸ್ಸು ಅಲ್ಲಿಗೆ ತಲುಪೋಲ್ಲಿವರೆಗೆ ಭಾಳ ಅದು ಆ ಕಷ್ಟ ಅನುಭವಿಸಿದ್ದು. ಅಂದರೆ ಆಮೇಲೆ ನಾವು ಆ ಫಾರಿನ್ ಸ್ಟೂಡೆಂಟನ್ನು ಬೇಡ, ಆಗೋದಿಲ್ಲ ಅಂತ ಬಿಟ್ಬಿಟ್ವಿ. ಈಗ ನಮ್ಮ ದೇಶದ ಬೇರೆ ಬೇರೆ ರಾಜ್ಯದಿಂದ ಇವರು ಸ್ಟೂಡೆಂಟು ಎಲ್ಲ ಬರ್ತಾರೆ. ವಿಶೇಷವಾದಂಥ ಒಂದಷ್ಟು ಕಪ್ಪೆಗಳಿದೆ ನನ್ನ ಹೋಮ್ ಸ್ಟೇಯ ಸುತ್ತಮುತ್ತಲು, ನನ್ನ ತೋಟದ ತೊರೆಯಲ್ಲಿ. ಅದರಲ್ಲಿ ಈಗ ಇತ್ತೀಚೆಗೆ ಡಾನ್ಸಿಂಗ್ ಫ್ರಾಗ್ ಅಂತ, ಅದನ್ನು ನೋಡಲಿಕ್ಕೆ ಅಂತ ತುಂಬ ವಿದ್ಯಾರ್ಥಿಗಳು ಬರ್ತಾರೆ. ಅದನ್ನು ಡಾಕ್ಯುಮೆಂಟ್ ಮಾಡಬೇಕು, ಫೋಟೋಗ್ರಫಿ ಮಾಡಬೇಕು ಅಂತ. ಅದು ಹಿಂದುಗಡೆ 2 ಕಾಲನ್ನು ಫೀಮೇಲನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅಂತ ಡ್ಯಾನ್ಸ್ ಮಾಡ್ತದೆ. ಅದ್ರ ಸೆರೆ ಹಿಡಿಲಿಕ್ಕೆ ಅಂತ ಒಂದಷ್ಟು ಪ್ರಯತ್ನ ನಡೀತದೆ. ಒಂದು 8 ಜಾತಿ ಕಪ್ಪೆಯನ್ನು ಗುರುತಿಸಿದ್ದಾರೆ ನನ್ನ ಹೋಮ್ ಸ್ಟೇ ತೋಟದಲ್ಲಿ. ಹಾಗಾಗಿ ಅದೆಲ್ಲ ಸಾಮಾನ್ಯ ಹೆಚ್ಚಾಗಿ ಮಳೆಗಾಲದಲ್ಲಿ ಇರ್ತದೆ. ಹಾಗಾಗಿ ಒಂದಷ್ಟು ಸ್ಟೂಡೆಂಟು, ಇನ್ನು ಗ್ರೂಪ್ ಸ್ಟಡಿ ಅಂತ ಒಂದಷ್ಟು ಮಕ್ಕಳು ಆಗಾಗ ಬರ್ತಾರೆ. ಈ ಥರ ನಿರಂತರವಾಗಿ ಹೋಮ್ ಸ್ಟೇಲಿ ಜನ ಇರ್ತಾರೆ. ತುಂಬ ಕ್ರೌಡ್ ಅಂತಲ್ಲ, ನಾನು ನಮ್ಮ ಮನೆಯವರೇ ಇದ್ದು ಎಲ್ಲದನ್ನು ಮಾಡೋದರಿಂದ ಸಮಾಧಾನಕರವಾಗಿ ಸಾಗಿದೆ ಸರ್. ಸರ್, ಈಗ ನಿಮ್ಮ ಹೋಮ್ ಸ್ಟೇ ಇರೋದು ಸಿರ್ಸಿಯ ಹತ್ತಿರ ವಾನಹಳ್ಳಿ ಅಂತ. ಹಾಂ. ಅಲ್ಲಿಗೆ ತಲುಪೋದು ಹೇಗೆ ಸರ್? ತಲುಪೋದು, ಈಗ ಸ್ವಂತ ವಾಹನದಲ್ಲಿ ಬಂದವರಿಗೆ ನನ್ನ ಹೋಮ್ ಸ್ಟೇ ಕೇವಲ ಒಂದು 800 ಮೀಟ್ರ್ ದೂರದಲ್ಲಿ ಮುಖ್ಯ ರಸ್ತೆ ಇದೆ. ಈ ವಾನಹಳ್ಳಿಯಿಂದ ಮುಂದೆ ಜಿಡ್ಡಿಗದ್ದೆ ಅಂತ ಹೋಗ್ತದೆ. ಅದರಲ್ಲಿ ಶಿವಗಂಗಾ ಜಲಪಾತ, ಗಣೇಶ್ ಪಾಲು ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿಗೆ ಹೋಗುವಾಗ ವಾನಹಳ್ಳಿಯಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಬೂಸನಕೆರೆ ಕ್ರಾಸ್ ಅಂತ ಬರ್ತದೆ. ಅದು 800 ಮೀಟ್ರ್ ಮಡ್ ರೋಡು. ಅದು ಸರ್ವ ಋತು ರಸ್ತೆನೇ. ನಮ್ಮ ಹೋಮ್ ಸ್ಟೇಗೆ ಬರಲಿಕ್ಕೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಇನ್ನು ಕೆಲವರು ಬೆಂಗಳೂರಿಂದ ಶಿರ್ಸಿವರೆಗೆ ಬಸ್ಸಿಗೆ ಬಂದರೆ ನಾನು ಎಷ್ಟು ಜನ ಇದ್ದಾರೆ ಅಂತ ನೋಡಿ ಆ ಥರದ ವಾಹನ ವ್ಯವಸ್ಥೆ ಮಾಡ್ತೇನೆ. ಬುಕ್ಕಿಂಗಿಗೆ ಒಂದು ನಂಬರ್ ಕೊಡಿ, ಹೇಗೆ ಬುಕ್ ಮಾಡೋದು ಅಂತ. ನನ್ನದೇ ನಂಬರಲ್ಲೇ ಯಾವಾಗಲೂ ನಾನು ಈ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಇಲ್ಲ ಸರ್. ನಾನು ಬೈ ಫೋನಲ್ಲಿ ನನಗೆ ಕರೆ ಮಾಡಿದ್ರೆ ಒಂದು 10 ದಿವಸ ಮೊದಲು ನಾನು ಇದನ್ನು ತಗೊಂಡಿರ್ತೇನೆ. 9481589037 ಇದು ನನ್ನ ಹೆಸರು, PG ಹೆಗ್ಡೆ ಅಂತ. ಇದರಲ್ಲಿ ನನಗೆ ಕಾಲ್ ಮಾಡಿದ್ರೆ ನಾನು ಯಾವಾಗಲೂ ನನ್ನ ಹೋಮ್ ಸ್ಟೇಗೆ ಬರುವವರಿಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿಸ್ಕೊಳ್ಳೋದು ಈ ಥರದ ಕ್ರಮಗಳೆಲ್ಲ ಇಲ್ಲ ಸರ್. ನಾನು ನನ್ನ ಹೋಮ್ ಸ್ಟೇಗೆ ಬಂದು ಅವರ ಅತಿಥಿಗಳು ವಾಪಸ್ ಹೋಗುವಾಗ ಅವ್ರ ಹತ್ರ ಪೇಮೆಂಟ್ ತಗೊಂಡು ಕಳಿಸ್ತೇನೆ. ಆದ್ರೆ ಮಾತ್ರ ಒಂದು 10 ದಿವಸ ಮೊದಲು ನನಗೆ ಬುಕ್ಕಿಂಗ್ ಮಾಡಿದ್ರೆ, ಅಂದರೆ ಅವರಿಗೆ ಊಟೋಪಚಾರಕ್ಕಿರಲಿ, ವಸತಿಗಿರಲಿ ತೊಂದರೆ ಆಗದ ರೀತಿಯಲ್ಲಿ ನನಗೆ ಅನುಕೂಲ ಆಗ್ತದೆ ಆ ಥರ ಮಾಡಲಿಕ್ಕೆ. ಸರ್, ಈಗ ನಿಮ್ಮ ಈ ಹೋಮ್ ಸ್ಟೇಗಳು ನಿಮ್ಮದೊಂದೇ ಅಲ್ಲ, ಬೇರೆ ಹೋಮ್ ಸ್ಟೇಗಳು ಇದೆಲ್ಲ ಸರ್ಕಾರದಿಂದ ಹೇಗಾರು ರಿಜಿಸ್ಟರ್ ಮಾಡಬೇಕಾ? ಮತ್ತು ಏನೇನು ಕಷ್ಟಗಳು ಓವರಾಲ್, ನಾನು ನಿಮ್ಮ ಒಂದು ಹೋಮ್ ಸ್ಟೇದಲ್ಲ, ಬೇರೆ ಎಲ್ಲ ಹೋಮ್ ಸ್ಟೇಗಳನ್ನು ಒಂದು ಗಮನದಲ್ಲಿಟ್ಕೊಂಡು ಇದು ಆಸ್ ಎ ಬಿಸ್ನೆಸ್, ಒಂದು ವ್ಯಾಪಾರವಾಗಿ ಹೇಗಿದೆ, ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ ಸರ್. ನನಗೆ ನಮ್ಮ ಶಿರ್ಸಿ ತಾಲೂಕಿನಲ್ಲಿ ಈಗ ಸಾಕಷ್ಟು ಹೋಮ್ ಸ್ಟೇಗಳಾಗಿದೆ. ನನ್ನ 30-40 ಆಗಿರ್ಬೋದು ಇಡೀ ಶಿರ್ಸಿ ತಾಲೂಕಿನಲ್ಲಿ. ನಮಗೆ ಯಾವುದೇ ರೀತಿಯಲ್ಲಿ ಇಲಾಖೆಗಳಿಂದಾಗಲಿ, ಅಂದರೆ ಈ ಟೂರಿಸಮ್ ಡಿಪಾರ್ಟ್ಮೆಂಟಿಂದಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟಿಂದಾಗಲಿ, ಯಾರಿಂದೂ ಯಾವುದೇ ರೀತಿಯಲ್ಲಿ ಕಿರಿಕಿರಿಗಳೆಲ್ಲ ಇಲ್ಲೇ ಇಲ್ಲ, ಯಾವಾಗಲೂ ಇಲ್ಲ. ಕಾಲಕಾಲಕ್ಕೆ ಕೆಲವು ಸರಿ ಅವರಿಗೆ ಈಗ ಏನೋ ಒಂದು ಇಶ್ಯೂಸ್ ಆಯಿತು, ಬೇರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಆದಾಗ ಕಾಮನ್ನಾಗಿ ನಮಗೆಲ್ಲ ಒಂದು ವಿಷಯ ತಿಳಿಸ್ಬೇಕಲ್ಲ, ಸುರಕ್ಷತೆ ಬಗ್ಗೆ. ಆ ಥರ ಕ್ರಮ ತಗೊಳ್ಳುವಾಗ
ನಮಗೆ ತಾಲೂಕಾ ಹೆಡ್ ಕ್ವಾರ್ಟ್ರು ಶಿರ್ಸಿ ಇರೋದ್ರಿಂದ ಎಲ್ಲ ದೂರ ದೂರ ಹಳ್ಳಿಯಿಂದ ಅವರು ಒಂದು ತಕ್ಷಣ ವಾಟ್ಸಪ್ ಸಂದೇಶ ಕಳಿಸ್ತಾರೆ, ಈ ತಕ್ಷಣ ಮಧ್ಯಾಹ್ನ ಮೇಲೆ ಒಂದು ಮೀಟಿಂಗ್ ಕರೆದಿದ್ದೇವೆ, ದಯವಿಟ್ಟು ಬಂದು ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಹೋಗಿ ಅಂತ ಕೊಡ್ತಾರೆ ಮಾಹಿತಿಯನ್ನು. ಕೆಲವು ಸಂದರ್ಭದಲ್ಲಿ ನಾವು ಅವರಿಗೆ ಸರ್ ಹಿಂಗೆ ತೊಂದರೆ ಆಗಿದೆ, ನಾಳೆ ಬಂದು ಮಾಹಿತಿಯನ್ನು ಪಡ್ಕೊಳ್ತೇವೆ ಅಂದರೆ ಅದಕ್ಕೂ ಸಹಿತ ಒಪ್ಕೊಳ್ತಾರೆ. ನಮ್ಮಲ್ಲಿ ಆ ಇಲಾಖೆಗಳ ಜೊತೆ ಎಲ್ಲ ಹೋಮ್ ಸ್ಟೇ ಅವರಿಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬ ತುಂಬ ಚೆನ್ನಾಗೇ ಇದೆ. ಆ ಥರದ ಕಿರಿಕಿರಿಗಳು ನಮ್ಮಲ್ಲಿ ಸದ್ಯಕ್ಕೆ ಏನಿಲ್ಲ. ಉಳಿದ ಬೇರೆ ಬೇರೆ ಜಿಲ್ಲೆಯಲ್ಲಿ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಶಿರ್ಸಿ ತಾಲೂಕಲ್ಲಂತೂ ತುಂಬ ಚೆನ್ನಾಗಿದೆ. ಇಲಾಖೆಗಳ ಜೊತೆ ಒಳ್ಳೆಯ ರೀತಿಯ ಸಂಬಂಧ ಇದೆ, ನಮ್ಗೆ ಸಪೋರ್ಟು ಮಾಡ್ತಾರೆ ತುಂಬ ಚೆನ್ನಾಗಿ. ಚೆನ್ನಾಗಿ ನಡೆದಿದೆ ಸರ್, ಆ ಬಗ್ಗೆ ಏನೂ ತೊಂದರೆ ಇಲ್ಲ. ಸೊ ಎಲ್ಲ ಈ ನಮ್ಮ ಕರ್ನಾಟಕದ ಎಲ್ಲ ಭಾಗದ ಹೋಮ್ ಸ್ಟೇಗಳಲ್ಲೂ ಇದೇ ಥರನೇ ನಡೀತಾ ಇದೆ, ನಡೀತಾ ಇದೆ. ಅಂದರೆ ಉಳಿದ ಜಿಲ್ಲೆಗಳಲ್ಲಿ ಈ ಚಾರಣಕ್ಕೆ ಹೋದವರಿಗೆ ಏನೇನೋ ತೊಂದರೆಗಳಾಗಿದ್ದಲ್ಲ, ನಮಗೆ ಆ ಮಾಹಿತಿಗಳು ಅಷ್ಟು ಸ್ಪಷ್ಟವಾಗಿ ನನಗಿಲ್ಲ ವೈಯಕ್ತಿಕವಾಗಿ. ಎಲ್ಲೆಲ್ಲೋ ಹೋಗಿ ಅವರು ದಾರಿ ತಪ್ಪಿಕೊಂಡು ಏನೇನೋ ತೊಂದರೆಗಳಾಗಿದ್ದನ್ನೆಲ್ಲ ನಾವು ಕೇಳ್ತೇವಲ್ಲ, ಆ ಥರ ನಮ್ಮಲ್ಲಿ ಎಲ್ಲೂ ಇಲ್ಲ. ನಿಮ್ಮಲ್ಲಿ ಬಂದರೆ ಚಾರಣಕ್ಕೂ ಕರ್ಕೊಂಡು ಹೋಗ್ತೀರಾ? ಚಾರಣ ಅಂದರೆ ನಮ್ಮಲ್ಲಿ ಏನು ಅಂದರೆ ತುಂಬ ದೂರದ ಕಾಡುಗಳಿಗೆ ಹೋಗಬೇಕಾಗಿಲ್ಲ ಸರ್. ಯಾಕಂತಂದ್ರೆ ನಾವಿರೋದೇ ಕಾಡಿನ ಮಧ್ಯೆ. ನಿಮ್ಮ ಹೋಮ್ ಸ್ಟೇ ಹತ್ತಿರದಲ್ಲೇ ಎಲ್ಲರ? ನನ್ನ ಹೋಮ್ ಸ್ಟೇಯಲ್ಲಿ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ಸು. ಆ ವಾಟರ್ ಫಾಲ್ಸನ್ನ ತುದಿಯಿಂದ ನಾವು ನಡೆದು ವಾಟರ್ ಫಾಲ್ಸ್ ಹತ್ತು ಬರುವಾಗ ಸುಮಾರು 4.5 5 ಕಿಲೋಮೀಟ್ರು. ಈಗ ಯಾರೋ ಒಂದು ಬೆಂಗಳೂರಿಂದ ಬಂದರು, ಮೈಸೂರಿಂದ ಬಂದರು, ಯಾರೋ ಒಂದು ಟೀಮ್ನವರು ಟ್ರೆಕ್ಕಿಂಗಿಗಾಗಿ ಬಂದರೆ ಅವರಿಗೆ ಆ್ಯಕ್ಚುಲಿ ಅದು ಕಾಡೆ ನನ್ನ ಹೋಮ್ ಸ್ಟೇ ಇರೋದು. ಆದರೂ ಅದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ ಆಗಿದೆ. ಅಲ್ಲಿ ಆ ತೋಟಪಟ್ಟಿಯಲ್ಲಿ ಒಂದು ರೌಂಡು ನೀರಲ್ಲಿ ಹತ್ತು ಮೇಲೆ ಬಂದುಬಿಟ್ರೆ ಅದು ಅರ್ಧ ದಿನಕ್ಕಿಂತ ಜಾಸ್ತಿ ಬೇಕು ಆ ಶ್ರಮ ಹತ್ತು ಬರೋದು. ಅದೇ ಒಂದು ಒಳ್ಳೆಯ ಚಾರಣನೇ ಆಗಿರ್ತದೆ. ಬಿಟ್ಟು ನಾವು ದೂರದ ಕಾಡಿಗೆ ಹೋಗಿ ಚಾರಣ ಮಾಡಬೇಕಾಗಿಲ್ಲ ನಮ್ಮಲ್ಲಿ. ಅಂದರೆ ಬೇರೆ ಕಡೆ ಇದೆ. ನನ್ನ ಹೋಮ್ ಸ್ಟೇ ಸುತ್ತಮುತ್ತಲು ಅದು ಆ ಪ್ರಾದೇಶಿಕವಾಗಿ ಆ ಅನುಕೂಲ ಇದೆ. ಕಾಡಿಗೆ ಹೋಗಿ ಚಾರಣ ಮಾಡಬೇಕಾಗಿಲ್ಲ. ಅಲ್ಲ, ಇರೋದೇ ಕಾಡು ಆಗಿರೋದ್ರಿಂದ ಹಾಗಾಗಿ ಯಾವಾಗಲೂ ನೀರು ಹರಿತದೆ. ನಿಮ್ಮ ಹೋಮ್ ಸ್ಟೇನ 3 ಸುತ್ತ ಹಾಕಿದ್ರೆ ಆಗುತ್ತೆ. ಅದೇ ಚಾರಣ. ಶಿವ ಪಾರ್ವತಿಯನ್ನು ಗಣೇಶ ಸುತ್ತ ಹಾಕಿದಾಗೆ ಚಾರಣ ಮಾಡಬೇಕು ಅಂದರೆ ಇದು ಖಂಡಿತ ಬನ್ನಿ ಸರ್. ನೀವು ತುಂಬ ಜನ ಹಳ್ಳಿಯಿಂದ ಉದ್ಯೋಗಕ್ಕಾಗಿ ನಗರ ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನೇಕ ಹಳ್ಳಿಗಳಲ್ಲಿ. ಈಗ ಅದು ಯಾಕೆ ಅಂತ ನನಗೆ ಅದರ ಮೂಲಕ್ಕೆ ಹೋಗುವಷ್ಟು ಅದನ್ನು ಹುಡುಕುವಷ್ಟೆಲ್ಲ ನನಗೆ ಆ ತಜ್ಞತೆ ಇಲ್ಲ. ಆದರೆ ಎಲ್ಲರೂ ಹಳ್ಳಿಯನ್ನು ಬಿಟ್ಟು ನಗರ ವಾಸ್ತವ್ಯದ ಕಡೆ ಗಮನವನ್ನೇ ಜಾಸ್ತಿ ಕೊಡ್ತಾರೆ. ನಾನೇನು ಈ ಹಳ್ಳಿಯಲ್ಲೇ ಇದ್ದುಕೊಂಡು ಒಂದು ಉದ್ಯೋಗ ಮಾಡಿ ಏನೋ ಒಂದು ಭಾಳ ದೊಡ್ಡ ಸಾಧನೆ ಮಾಡಿದ್ದೇನೆ ಅನ್ನೋ ಆ ರೀತಿಯಲ್ಲೂ ನಾನು ಮಾತಾಡ್ತಾ ಇಲ್ಲ. ಆದರೆ ನಾವು ಮನೆಯಲ್ಲೇ ಇದ್ದು ನಮ್ಮ ಅಪ್ಪ ಅಮ್ಮನನ್ನು, ನನ್ನ ಕುಟುಂಬಸ್ಥರನ್ನು, ನನ್ನ ತೋಟಪಟ್ಟಿಯನ್ನು ಚೆನ್ನಾಗಿ ನೋಡಿಕೊಂಡು ಒಂದು ಉದ್ಯೋಗ ಮಾಡುವಂಥ ಅಪೇಕ್ಷೆ ಇದ್ದವರಿಗೆ ಇದೊಂದು ಈ ಹೋಮ್ ಸ್ಟೇ ಇದೆಯಲ್ಲ, ಇದೊಂದು ಒಳ್ಳೆಯ ಮಾರ್ಗ ಅಂತಲೂ ನನಗೆ ಅನಿಸಿದೆ. ಮತ್ತು ಈಗ ನಾನೇ ನನ್ನ ಹಳ್ಳಿಯ ಸುತ್ತಮುತ್ತಲೂ ಇರುವಂತಹ ಯಾರೋ ಒಬ್ಬರು ಅನೇಕ ಮಹಿಳಾ ಸ್ವಸಹಾಯ ಸಂಘಗಳು ಬೇರೆ ಬೇರೆಯವರು ಮಾಡದಂಥ ಆ ಉತ್ಪನ್ನಗಳೇನಿದೆಯಲ್ಲ ಅದನ್ನೇ ತಗೊಂಡು ನಾನು ನನ್ನ ಹೋಮ್ ಸ್ಟೇಯಲ್ಲಿ ಬಂದವರಿಗೆ ಮಾರಾಟ ಮಾಡ್ತೀನಿ ಸರ್. ಅದು ಲಾಭಕ್ಕಾಗಲ್ಲ. ನನ್ನ ಸುತ್ತಮುತ್ತಲು ಏನು ನನ್ನ ಊರಿನಲ್ಲಿ ಮಾಡಿದಂಥ ಪ್ರಾಡಕ್ಟಿಗೆ ಒಂದು ಒಳ್ಳೆ ವ್ಯಾಲ್ಯೂ ಬರಲಿ, ಆನಂತರ ಅವರಿಗೂ ಒಂದು ಲಾಭ ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಮಾಡ್ತೇನೆ. ಹಪ್ಪಳ ಇರಲಿ, ಚಿಪ್ಸ್ ಇರಲಿ, ಸುಮಾರು ನಮ್ಮಲ್ಲೇ ಒಂದು 10-20 ರೀತಿಯ ಈ ಥರ ಗೃಹ ಉದ್ಯಮಗಳು ನಡೀತದೆ. ಅದು ಪ್ರತಿ ಮನೆಯಲ್ಲಾಗಲಿಕ್ಕೆ ಈ ಥರದ ಮಲೆನಾಡಿನ ಅನೇಕರು ಈ ಪ್ರಯತ್ನವನ್ನು ಮಾಡ್ಬೋದು ಅಂತ ನನಗೆ ಅನಿಸಿದೆ. ನನಗೆ ಇನ್ನೊಂದು ನೀವು ಹೇಳ್ತಾ ಇದ್ದಾಗ ನಮ್ಮದು ತೋಟ ಇದೆ, ಅಲ್ಲಿಗೆ ನಾನು ಕೋಕಮ್ ಸಸಿಗಾಗಿ ಹುಡುಕ್ತಾ ಇದ್ದೆ. ಸರಿ, ಅಂದರೆ ಸಿಗತ್ತೆ, ಅದೇನು ಸಿಗದಲ್ಲೇ ಇರೋದಲ್ಲ. ನಿಮ್ಮ ಇದರಲ್ಲಿ ಒಂದು ಸಣ್ಣ ನರ್ಸರಿನೂ ಮಾಡಬಹುದಾ ಯೋಚನೆ ಮಾಡಿ. ನಾವು ಚಿಕ್ಕ ನರ್ಸರಿ ಮಾಡಿದ್ದೇವೆ ಸರ್. ಅಂದರೆ ಇವಾಗ ಕೋಕಮ್ ಸಸಿಗಳು ಬೇಕು, ನಾನು ಕೊಡ್ತೇನೆ. ಅಂಟುವಾಳ ಸಸಿ ಬೇಕು, ಈ ಥರ ಯಾವ್ದಾರು ಕೇಳಿದಾಗ ಸಿಗಾಗಿದ್ರೆ ಸಿಗ್ತದೆ. ಇದು ಸಣ್ಣ ನನ್ನ ಕೋರಿಕೆ ಅಷ್ಟೇ. ಇದು ಇತ್ತು ಅಂದರೆ ಸಂತೋಷ. ಅಂದರೆ
ಈ ಔಷಧೀಯ ಸಸ್ಯಗಳದ್ದೆಲ್ಲ ಇದೆ ಅಂದ್ರಲ್ಲ ನೀವು ಸುತ್ತಮುತ್ತ, ಅದ್ರದ್ದೊಂದು ನರ್ಸರಿ ಆಗಿಬಿಟ್ರೆ ಬೇಕಾದಾಗ ಬೇಕಾದ ಸಸ್ಯಗಳು ಸಿಕ್ಕಿದ್ರೆ ಒಳ್ಳೆಯದು. ಸರಿ ಸರ್, ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್. ಅದು ಸರಿ ಸರಿ. ಮುಗಿಸೋದಕ್ಕಿಂತ ಮುಂಚೆ ಸರ್, ನಿಮ್ಮ ವೆಲ್ಕಮ್ ಡ್ರಿಂಕ್ ಬಗ್ಗೆ ಒಂದು ಹೇಳಿದ್ರಿ, ಬಿಸಿ ಕೋಕಮ್ ರಸ ಅಂತ. ಹೇಗೆ ಮಾಡೋದು ಅಂತ ಹೇಳಿ ಸರ್. ಖಂಡಿತ ಹೇಳ್ತೇನೆ ಸರ್. ಅದು ಕೋಕಮ್ಮು ಸಿರಪ್ ನಮ್ಮಲ್ಲಿ ಯಾವಾಗಲೂ ಇರ್ತದೆ. ಏಪ್ರಿಲ್ ಮೇ ಅದರ ಹಣ್ಣಿನ ಸೀಸನ್ನು. ನಾವು ಸುಮಾರೊಂದು 10 ವರ್ಷದಕ್ಕಿಂತನೂ ಹಿಂದೆ ಕೋಕಮ್ ಸಿರಪ್ಪನ್ನು ಮಾಡೋದು ನಾವು ಸಹಿತ ಬೇರೆಯವರಿಂದ ಕಲ್ತ್ಕೊಂಡಿದ್ದು. ಕುಸುಮ ಸಾಯಿ ಮನೆ ಅಂತ ಅವರು ನಮಗೆ ನಮ್ಮೂರಿಗೆ ಬಂದು ಆ ಕೋಕಮ್ ಸಿರಪ್ಪನ್ನು ವೈಜ್ಞಾನಿಕವಾಗಿ ಮಾಡುವಂಥ ವಿಧಾನವನ್ನು ಹೇಳಿಕೊಟ್ರು. ಸಕ್ಕರೆ ಹಾಕದ ಹೊರತು, ಆ ಮುರುಗಲ ಹಣ್ಣಿನ ಒಳಗಡೆ ಸಕ್ಕರೆ ಹಾಕದ ಹೊರತು ಅದರ ರಸ ಹೊರಗಡೆ ಬರೋದಿಲ್ಲ. ಬಿಸಿಲಲ್ಲಿ ಇಡಬೇಕು, ದೊಡ್ಡ ಸ್ಟೀಲ್ ಟ್ರೇಗಳಲ್ಲಿ. ಅದು ಆ ರಸ ನಾವು ಸೋಯಿಸಿದ ನಂತರ ಒಂದು 8 ದಿವಸ ಬಿಸಿಲಲ್ಲಿ ಅದನ್ನು ಇಡಬೇಕು. ಯಾಕೆ ಅಂದರೆ ಆ ಸಕ್ಕರೆ ಪ್ರಮಾಣ 0.6ಕ್ಕೆ ಬರಬೇಕು. ಇಲ್ಲಾಂದರೆ ಅದು ಔಷಧ ಯೋಗ್ಯವಾಗಿ ಅದು ಆಗೋದಿಲ್ಲ. ಸಕ್ಕರೆ ಪ್ರಮಾಣವೇ ಜಾಸ್ತಿ ಆಗ್ತದೆ, ಹಣ್ಣಿನ ರಸ ಕಡಿಮೆ ಇರ್ತದೆ ಅನ್ನೋ ಕಾರಣಕ್ಕೆ ಅದು 0.6 ಬರುವಲ್ಲಿವರೆಗೂ ಬಿಸಿಲಲ್ಲೇ ಇಡಬೇಕು ಆ ಹಣ್ಣಿನ ರಸವನ್ನು. ನಾವು ಅದನ್ನು ಪ್ರತಿ ದಿವಸ ಸ್ಟೀಲ್ ಟ್ರೇದಲ್ಲಿ ಇಟ್ಟು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೇವೆ. ಆ ಸಿರಪ್ಪನ್ನು ಅದಕ್ಕೆ ಅಂದರೆ ಅದು ಈ ಫುಡ್ ಗ್ರೇಡ್ ಕ್ವಾಲಿಟಿ ಬಾಟ್ಲಲ್ಲಿ ಇಟ್ಟಾಗ, ನಮ್ಮ ಹತ್ರ ಈಗ 5-6 ವರ್ಷದ ಹಿಂದೊಂದೆಲ್ಲ ನಾವೆಲ್ಲ ಪ್ರಾಯೋಗಿಕವಾಗಿ ನೋಡಿದ್ದೇವೆ, ಅದು ಕೆಡದೇ ಇರ್ತದೆ. ಏನು ನೀರು ಫ್ರಿಜ್ಜಿಗೆ ಒಂದು ಹಾಕದೇ ಇದ್ದರೆ ಸರಿಯೇ ಇರ್ತದೆ. ಕುದಿಯುವ ನೀರಿಗೆ ಅದಕ್ಕೆ ಬೇಕಾಗೋದು ಎಷ್ಟು ಅಂದರೆ, 10 ಜನ ನಾವು ಆ ಕೋಕಮ್ ಸಿರಪ್ ಇದನ್ನು ಕುಡಿಬೇಕು ಅಂದರೆ, ಹಾಟ್ ಕೋಕಮನ್ನು ನಮಗೆ ಬೇಕಾಗೋದು 10-12 ml ಮಾತ್ರ ಸಿರಪ್. ಅದು ಕುದಿಯುವಾಗ ಅದನ್ನು ಹಾಕಬೇಕು. ಆನಂತರ ಬೆಳ್ಳುಳ್ಳಿ ನಮಗೆ ಅದಕ್ಕೂ ಇಷ್ಟೇ ಪ್ರಮಾಣ ಅಂತಲ್ಲ ಸರ್, ಒಂದು ಅನುಭವದ ಆಧಾರದ ಮೇಲೆ ಒಂದು 4-5 ತೊಳೆ ಬೆಳ್ಳುಳ್ಳಿಯನ್ನು ಜಜ್ಜದಕ್ಕೆ ಹಾಕೋದು. ಕರಿಬೇವಿನ ಸೊಪ್ಪನ್ನು ಒಂದು ಅರ್ಧ ಮುಷ್ಟಿ ಕರಿಬೇವಿನ ಸೊಪ್ಪನ್ನು ಹಾಕೋದು. ಆಮೇಲೆ ಪೆಪ್ಪರ್ ಪೌಡ್ರು. ನಾವು ಪೆಪ್ಪರ್ ಪೌಡ್ರನ್ನು ಮಾಡಿಟ್ಕೊಳ್ಳುವಂಥ ಕ್ರಮ ನಮ್ಮಲ್ಲಿಲ್ಲ. ಯಾಕಂದರೆ ನಾವು ಪೆಪ್ಪರ್ ನಾವೇ ಬೆಳೆಯೋದ್ರಿಂದ ಪೆಪ್ಪರ್ ಕಾಳು ಇರ್ತದೆ ನಮ್ಮ ಹತ್ರ. ಅದನ್ನು ಪೌಡ್ರ್ ಮಾಡಿ ಸ್ವಲ್ಪ ಹಿಂಗೆ ಗುಂಡಿನಲ್ಲಿ ಅರಿತೇವೆ ನಾವು. ಮಿಕ್ಸಿಯಲ್ಲಿ ಪೆಪ್ಪರ್ ಪೌಡ್ರ್ ಮಾಡೋದಿಲ್ಲ ನಾವು. ಗುಂಡಿನಲ್ಲಿ ಅರೆದು ಅದನ್ನು ಒಂದು 10 ಕಾಳು ಹಾಕಿ ಚೆನ್ನಾಗಿ ಅದು ಕುದೀತಾ ಇರುವಾಗ ಕೊನೆಯಲ್ಲಿ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಉಪ್ಪನ್ನು ಹಾಕಿ ಇದರಲ್ಲಿ ಸೋಸಿಬಿಟ್ರೆ ಆಯಿತು. ಅದು ಈ ಹಾಟ್ ಕೋಕಮನ್ನು ಮಾಡುವಂಥ ವಿಧಾನ. ಅದು ನಮಗೆ ಡಾಕ್ಟ್ರ್ ಹೇಳಿದ್ದು ಅದು ಆಲ್ ಇನ್ ಒನ್, ಬೇರೆ ಯಾವುದೂ ಅಲ್ಲ. ಇಲ್ಲಿಂದ ಅಂದರೆ ಅಡಿಯಿಂದ ಮುಡಿಯವರೆಗೆ ಎಲ್ಲ ರೀತಿಯ ತೊಂದರೆಗಳಿಗೂ ಅದು ಒಂದೇ ಔಷಧ. ಈ ಥರ ಕೋಕಮ್ ಮಾಡಿ ಕುಡಿಯೋದ್ರಿಂದ, ಅದರಲ್ಲಿ ನಾವು ಗಾರ್ಲಿಕ್ಕು ಪೆಪ್ಪರು ಇದೆಲ್ಲ ಹಾಕೋದ್ರಿಂದ ಎಲ್ಲೋ ಒಂದು ನಾವು ಆಹಾರ ಜೀರ್ಣ ಆಗದೆ ಹೊಟ್ಟೆಯಲ್ಲಿ ಹಾಗೆ ಉಳ್ಕೊಂಡ್ರೂ ಸಹಿತ ಅದನ್ನೆಲ್ಲ ಗ್ರ್ಯಾಂಡ್ ಮಾಡಿ ಕೆಳಗಡೆ ಪಾಸ್ ಮಾಡಿಬಿಡ್ತದೆ ಅದು. ಮತ್ತು ಪಿತ್ತ ನಿವಾರಕ, ಈ ಮುರುಗಲಿಗಿರುವಂಥ ದೊಡ್ಡ ಗುಣ. ಮತ್ತು ಕೊಲೆಸ್ಟ್ರಾಲಿಗೆ ಅದು ಅದನ್ನು ಬರ್ನ್ ಮಾಡ್ತದೆ. ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ. ಕೊಲೆಸ್ಟ್ರಾಲ್ನಿಂದಲೇ ಹೃದಯ ಸಂಬಂಧಿ ಕಾಯಿಲೆ ಬರ್ತದೆ. ಮುರುಗಲಣ್ಣನ್ನು ನೀವು ರಸವನ್ನು ಸೇವನೆ ಮಾಡಿದ್ರೆ ಕೊಲೆಸ್ಟ್ರಾಲೇ ಇರುವುದಿಲ್ಲ ಅಂತ ಅವರು ಆಗ ಆ ಡಾಕ್ಯುಮೆಂಟ್ರಿ ಮಾಡುವಾಗ ಶಿಲ್ಪಿ ಶರ್ಮಾ ನಮ್ಮನೆಯಲ್ಲೇ ಮಾಡಿದರು. ನೀವೆಲ್ಲ ನೋಡ್ಬೋದು, ಅದು ಕ್ಲೈಂಬಿಂಗ್ ಟು ಸರ್ವೈವ್ ಅಂತ ಯೂಟ್ಯೂಬಲ್ಲಿದೆ, ಶಾರ್ಟ್ ಫಿಲ್ಮ್ ಇದೆ, ನಮ್ಮನೆಯಲ್ಲೇ ಮಾಡಿದ್ದು. ಇದೇ ರೀತಿ ಇದನ್ನು ನೀವು ಬನ್ನಿ ಸರ್ ನಮ್ಮ ಮನೆಗೆ. ನಾನು ಹಾಟ್ ಕೋಕಮ್ನಂಥ ತುಂಬ ರೀತಿಯ ಕಷಾಯಗಳು ನಾವು ನನ್ನ ಹೋಮ್ ಸ್ಟೇಲಿ ಮಾಡ್ತೇವೆ ಇಡೀ ದಿವಸ. ಪ್ರವಾಸಿ ಪ್ರಪಂಚದ ಇಡೀ ಟೀಮೇ ಒಂದು ಸತಿ ಬರುತ್ತೆ. ಖಂಡಿತ ಬನ್ನಿ ಸರ್, ಅಷ್ಟು ಜನ ಬರ್ತೀವಿ ಸರ್. ಇಲ್ಲಿವರೆಗೂ ತಮ್ಮ ಹೋಮ್ ಸ್ಟೇ, ತವರು ಮನೆ ಹೋಮ್ ಸ್ಟೇ ಬಗ್ಗೆ, ಮತ್ತು ಕರ್ನಾಟಕದ ಬೇರೆ ಎಲ್ಲ ಹೋಮ್ ಸ್ಟೇಗಳು ಹೇಗೆ ನಡೀತಾ ಇವೆ, ಹೇಗೆ ಅದರ ಆಗುಹೋಗುಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸ್ಪೆಷಲಿ ನಿಮ್ಮ ಹೋಮ್ ಸ್ಟೇಯ ಸ್ಪೆಷಾಲಿಟಿ ಒಂದು ಫ್ಯಾಮಿಲಿ
ಫ್ಯಾಮಿಲಿಯಾಗಿ ಬಂದು ಯೂಶಲಾಗಿ ಈ ಹೋಮ್ ಸ್ಟೇಗಳಲ್ಲಿ ಬೇರೆ ಥರದ ಎಲ್ಲ ಥರದ ಜನಗಳು ಬರ್ತಿರ್ತಾರೆ. ಫ್ಯಾಮಿಲಿಯಾಗಿ ಬರೋದು ಸ್ವಲ್ಪ ಕಡಿಮೆ. ಯಾಕೆ ಅಂದರೆ ಯಾವ ಥರ ಜನ ಬೇರೆಯವರು ಇರ್ತಾರೋ ಅನ್ನೋ ಒಂದು ಭಯದಲ್ಲಿ ಹೋಮ್ ಸ್ಟೇಗಳಿಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಿಮ್ಮ ಹೋಮ್ ಸ್ಟೇಗೆ ಧೈರ್ಯವಾಗಿ ಬಂದಿರ್ಬೋದು. ಯಾಕೆಂದರೆ ನಿಮ್ಮ ಫ್ಯಾಮಿಲಿಯೂ ಅಲ್ಲೇ ಎದ್ದು ನೋಡ್ಕೋತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ. ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಟಾಕಿಗೆ ಬಂದು ಇಷ್ಟು ಹೇಳಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮ್ಮ ಪಿ ಜಿ ಹೆಗಡೆ ಅವರು ಅವರ ಹೋಮ್ ಸ್ಟೇ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅವರ ಫೋನ್ ನಂಬರ್ನ ಕೆಳಗಡೆ ಸ್ಕ್ರಾಲಲ್ಲಿ ಕೊಟ್ಟಿದ್ದೀವಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಡ್ತಾ ಇದ್ದೀವಿ. ದಯವಿಟ್ಟು ಏನಾರ ನೀವು ತವರು ಮನೆ ಹೋಮ್ ಸ್ಟೇಗೆ ಹೋಗಿ ಒಂದು 4 ದಿನ ಇರಬೇಕು ಅನ್ನೋಗಿದ್ರೆ ಅವ್ರಿಗೆ ಫೋನ್ ಮಾಡಿ. ನಮಸ್ತೆ.